ಹಾಯ್ ಗೈಸ್, ಇವತ್ ನಾವು ಒಂದು ಹೊಸ ಡ್ರಾಮಾ ನೋಡ್ತಾ ಇದ್ವಿ. ಏನಪ್ಪಾ ಡ್ರಾಮಾನ ಅಂತ ಎಲ್ಲ ಶಾಕ್ ಆಗ್ಬೇಡಿ. ನನ್ಗೆ ಗೊತ್ತು ಎಲ್ಲರಿಗೂ ಕೋಪ ಬರ್ತಿರುತ್ತೆ, ಯಾಕಂದ್ರೆ ಹಾಕಿರೋದನ್ನೇ ಕಂಪ್ಲೀಟ್ ಮಾಡಿಲ್ಲ ಅಂತ. ಇಲ್ಲ, ಇದು ಪೂರ್ತಿ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಇದು ಒಂದು ಆಕ್ಷನ್ ರಿವೆಂಜ್ ತಗೊಳ್ಳೋ ಡ್ರಾಮಾ. ಬನ್ನಿ ಸ್ಟೋರಿ ಒಳಗೆ ಹೊಟ್ಟೋಗ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಹೆಸರು ಏನಂದ್ರೆ ಚಾಯು ಅಂತ. ನಾವು ಸಿಂಪಲ್ ಆಗಿ ಚಾಯ್ ಅಂತ ಇಟ್ಕೊಳ್ಳೋಣ. ನಮ್ ಚಾಯು ಹೆಂಗೆ ಅಂದ್ರೆ ಯಾವಾಗ್ಲೂ ಒಬ್ಳೆ ಇರಕ್ಕೆ ಇಷ್ಟಪಡೋದು. ಯಾಕೆಂದ್ರೆ ಇವ್ಳ ಜೊತೆ ಇರೋರೆಲ್ಲ ಇವಳನ್ನ ತುಂಬಾ ಬುಲಿ ಮಾಡ್ತಾ ಇರ್ತಾರೆ. ಯಾವ ತರ ಅಂದ್ರೆ ಈಗ ಡೆಸ್ಟರ್ ಇರುತ್ತಲ್ಲ, ಆ ಡೆಸ್ಟರ್ ನ ಇವಳ ಬ್ಯಾಗ್ ಮೇಲೆ ಹೊಡೆದಿ ಬ್ಯಾಗ್ ಎಲ್ಲ ಗಲೀಜ್ ಮಾಡಿರ್ತಾರೆ. ಈ ತರ ಸಣ್ಣ ಪುಟ್ಟ ಚೇಷ್ಟೆ ಎಲ್ಲ ಮಾಡ್ತಾನೆ ಇರ್ತಾರೆ ಸ್ಕೂಲಲ್ಲಿ. ಏನಕ್ಕೆ ಅಂದ್ರೆ ನಮ್ ಹೀರೋಯಿನ್ ಅಪ್ಪ ಒಂದು ಗ್ಯಾಂಗ್ಸ್ಟರ್, ಅದರಿಂದನೇ ಅವಳು ಗ್ಯಾಂಗ್ಸ್ಟರ್ ಮಗಳು ಅಂತ ಅಂದ್ಬಿಟ್ಟು ಇವಳನ್ನ ರೇಗಿಸ್ತಾ ಇರ್ತಾರೆ. ಒನ್ ಟೈಮ್ ಏನಾಗುತ್ತೆ, ಒಂದು 4-5 ಜನ ಗ್ಯಾಂಗ್ ಸೇರ್ಕೊಂಡು ಹೀರೋಯಿನ್ ಮೇಲೆ ಈ ತರ ಏನು ಚೇಷ್ಟೆ ಮಾಡಿದಾಗ ಹೀರೋಯಿನ್ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಾಗ ಅವಳನ್ನ ಹಾಕೊಂಡು ಚೆನ್ನಾಗಿ ಹೊಡೆದಾಕ್ಬಿಡ್ತಾಳೆ. ಹೊಡೆದಾಕಾದ್ಮೇಲೆ ಅದನ್ನ ಇನ್ನೂ ಹಬ್ಬಿಸ್ತಾ ಇರ್ತಾರೆ. ಇವ್ಳು ನೋಡು ಗ್ಯಾಂಗ್ಸ್ಟರ್ ಮಗಳು ಅಂತ ಇದ್ರಲ್ಲೇ ಗೊತ್ತಾಗಲ್ವಾ, ನೋಡಿ ಹೆಂಗ್ ಫೈಟ್ ಮಾಡ್ತಾಳೆ ಅನ್ಕೊಂಡು ನಮ್ ಹೀರೋಯಿನ್ ಏನ್ ಮಾಡಿದ್ರು ತಪ್ಪು ಅಂತಾನೆ ಮಾಡ್ತಾ ಇರ್ತಾರೆ. ಅದಲ್ಲಿ ಇವ್ರು ಹೇಳ್ತಿರೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಸಖತ್ ಕೋಪ ಬಂದ್ಬಿಡುತ್ತೆ. ಆಗ ಹೋಗ್ತಾ ಬ್ಯಾಗ್ ಎಲ್ಲ ಎತ್ಕೊಂತ ಇರ್ತಾಳೆ. ಎತ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲಿ ಟೀಚರ್ ಬಂದು ಏನು ಅಂತ ಕೇಳಿದಾಗ ಅವಳ ನೇಮ್ ಟ್ಯಾಗ್, ಅವಳ ಟ್ಯಾಗ್ ಎಲ್ಲಾನು ಕಿತ್ತಿ ಕೊಟ್ಬಿಟ್ಟು ಕೈಗೆ ಬಿಟ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾಳೆ ಸ್ಟೈಲ್ ಆಗಿ. ಏನಕ್ಕೆ ಅಂದ್ರೆ ಹೆಂಗಿದ್ರು ಇವ್ರು ಮಾಡಿದ ಪ್ರಾಬ್ಲಮ್ ಇಂದ ಎಲ್ಲ ಇವಳನ್ನ ಕಾಲೇಜಿಂದನೋ ಸ್ಕೂಲಿಂದ ಈಚೆಗೆ ಹಾಕ್ತಾರೆ. ಅದರಿಂದ ನೀವೇನ್ ಹಾಕೋದು, ನಾನೇ ಹೋಗ್ತೀನಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಸರಿ, ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಯ್ತು, ಹೆಂಗಿದ್ದು ಸ್ಕೂಲ್ ಬಿಟ್ಬಿಟ್ಲಲ್ಲ, ಬೇರೆ ಸ್ಕೂಲ್ಗೆ ಹೋಗಿ ಸೇರ್ಕೊಂಡ್ರಿ, ಇವೆಲ್ಲ ವಿಷಯ ಗೊತ್ತಾಗಲ್ಲ ಅಂದ್ರೆ ಈಚೆ ಬಂದ್ರೆ ಈ ಪೊಲೀಸ್ನವ್ರ ಕಾಟ. ಯಾಕೆಂದ್ರೆ ಇವಳು ಬರ್ತಿದ್ರೆ ಇವಳನ್ನ ಫಾಲೋ ಮಾಡಕ್ಕೆ ಅಂತಾನೆ ಒಂದ್ ಗ್ಯಾಂಗ್ ಇರುತ್ತೆ. ಇವಳಿಗೆ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇವ್ರಪ್ಪ ಗ್ಯಾಂಗ್ಸ್ಟರ್ ಆಗಿರೋದ್ರಿಂದ ಇವಳನ್ನ ನೋಡಕ್ಕೋಸ್ಕರನಾರು ಅವ್ರ ಅಪ್ಪ ಬಂದೇ ಬರ್ತಾರೆ. ಅದರಿಂದನಾರು ಅವ್ರ ಅಪ್ಪನ ಹಿಡಿಬೋದು ಅಂತ ಅನ್ಕೊಂಡು ಇವಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಇದು ಇವಳಿಗೆ ಹಿಡ್ಸೋದೇ ಇಲ್ಲ. ಸಖತ್ ಕೋಪ ಬಂದ್ಬಿಡುತ್ತೆ. ಹೋಗ್ಬಿಟ್ಟು ಅವಳ ಕೈಲಿ ಹಿಡಿದಿರ್ತಾಳಲ್ಲ ಡೆಸ್ಟ್ ಅಲ್ಲಿ ತುಂಬಿದ ಬ್ಯಾಗು, ಅದನ್ನೇ ಎತ್ತಿ ಕಾರ್ಗೆಲ್ಲ ಹೊಡೆದ್ಬಿಟ್ಟು ಕಾರ್ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಡ್ತಾಳೆ. ಆ ಕನ್ನಡಿನೂ ಹೊಡೆದಾಕ್ಬಿಡ್ತಾಳೆ. ಇವಳು ಮಾಡ್ತಿರೋದು ಇವಳು ತಪ್ಪು ಅಂತ ಗೊತ್ತು, ಬಟ್ ಅದು ತುಂಬಾ ಧೈರ್ಯ ಜಾಸ್ತಿ ಹೀರೋಯಿನ್ಗೆ. ಇದನ್ ಮಾಡದ್ಮೇಲೆ ಪೊಲೀಸ್ನವ್ರು ಸುಮ್ನೆ ಇರ್ತಾರ? ತಪ್ಪಿಲ್ದೇನೆ ಸುಮ್ನೆ ಏನಾರು ಮಾಡ್ತಾರೆ. ಅದಲ್ದೆ ಇವಳು ಹಿಂಗ್ ಮಾಡಿದ್ರೆ ಬಿಡ್ತಾರ? ಅದಕ್ಕೆ ಅಟ್ಟೋಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಇವಳು ಹೆಂಗೋ ಅಲ್ಲಿಂದ ಇಲ್ಲಿಂದ ಅಂದ್ಬಿಟ್ಟು ಆ ಪೊಲೀಸ್ನವ್ರನ್ನ ಫುಲ್ ಸುತ್ತಿಸ್ತಾಳೆ. ಚೆನ್ನಾಗಿ ಸುತ್ತಿಸ್ಬಿಟ್ಟು ಹೆಂಗೋ ಒಂದ್ ಕಡೆ ಎಸ್ಕೇಪ್ ಆಗಿ ಮತ್ತೆ ಇವಳು ರೂಮ್ಗೆ ಬಂದ್ಬಿಡ್ತಾಳೆ. ಆ ಮನೆ ಹತ್ರ ಬಂದಾಗ ಆ ಜಾಗದಲ್ಲಿ ಒಂದು ಕೇಕು ಒಂದು ಬೊಕ್ಕೆ ಇರುತ್ತೆ. ಅದನ್ನ ನೋಡ್ಬಿಟ್ಟು ಕೋಪದಲ್ಲಿ ಎತ್ತಿ ಕಾಲಲ್ಲಿ ಒದ್ತಾಳೆ. ಒದ್ಬಿಟ್ಟು ಒಳಗೆ ಹೋಗ್ತಾಳೆ. ಏನಕ್ಕೆ ಅಂದ್ರೆ ಯಾರೋ ಇಟ್ಬಿಟ್ಟು ಹೋಗಿರ್ತಾರೆ, ಇದು ಇಡ್ಸಲ್ಲ. ಯಾರಿರ್ಬೋದು, ಅವ್ರ ಅಪ್ಪನೇ ಇಟ್ಟಿರ್ಬೋದು. ಅದರಿಂದನೇ ಅವ್ರ ಅಪ್ಪನ್ ಕಂಡ್ರೆ ಇಲ್ಲಿ ಅವಳಿಗೆ ಆಗಲ್ಲ ಅಂತ ಈ ಸೀನಿ ತೋರಿಸ್ತವ್ರೆ. ಆಗ ನಮ್ಮ ಹೀರೋಯಿನ್ ಈಗ ಕಾಲೇಜು ಸ್ಕೂಲ್ ಇದೆಲ್ಲ ಬಿಟ್ಬಿಟ್ಟು ಎಲ್ಲೂ ಹೋಗದೆ ಮನೇಲೇ ಇದ್ಕೊಂಡು ಹೆಂಗೋ ತುಂಬಾ ದಿನ ಹಂಗೆ ಕಳೀತಾ ಇರ್ತಾಳೆ. ಆಗ ಒಂದ್ ಟೈಮ್ ಅವ್ರ ಅಪ್ಪ ಫೋನ್ ಮಾಡ್ತಾರೆ. ಆಗ ಹೀರೋಯಿನ್ ಸಖತ್ ಕೋಪ ಬರ್ತಾ ಇರುತ್ತೆ. ಯಾಕಪ್ಪ ನೀ ಈ ತರ ಮಾಡ್ತಾ ಇದೀಯಾ? ನೀ ಮಾಡಿರೋ ತಪ್ಪು ಕೆಲ್ಸಕ್ಕೆ ನನ್ನ ಜೀವಂತವನೇ ನನ್ನ ಜೀವನನೇ ಎಕ್ಕುಟ್ಟೋಗಿದೆ. ನನ್ನ ನೆಮ್ಮದಿಯಾಗಿ ಇರಕ್ ಬಿಡ್ತಾ ಇಲ್ಲ ಯಾರನು. ಎಷ್ಟು ಟಾರ್ಚರ್ ಕೊಡ್ತಾರ ಗೊತ್ತಾ? ಈಚೆ ಕಡೆ ಹೋದ್ರೆ ಒಂದ್ ಹೆಸರು, ನೀನು ಗ್ಯಾಂಗ್ಸ್ಟರ್ ಮಗಳು ಅಂತ ತಲೆ ತಿಂತಾರೆ. ಅದಲ್ದೆ ನಿಮ್ ಪೊಲೀಸ್ನವರು ನಿನ್ ಹುಡ್ಕಕ್ಕೆ ಅಂತ ನನ್ನಿಂದೆ ತಿರುಗ್ತವ್ರೆ. ಯಾಕಪ್ಪ ನೀನ್ ನಂಗೆ ಈ ತರ ಟಾರ್ಚರ್ ಕೊಡ್ತಿದ್ಯಾ ಅಂದ್ಬಿಟ್ಟು ಸಖತ್ ಫೀಲ್ ಮಾಡ್ತಾ ಇರ್ತಾಳೆ. ಇವ್ರು ಮಾತಾಡ್ತಿರೋದ್ ಎಲ್ಲ ಕೇಳಿದಾಗ ಅವ್ರ ಅಪ್ಪಂಗೆ ಸ್ವಲ್ಪ ಬೇಜಾರಾಗುತ್ತೆ. ಚೆನ್ನಾಗಿ ಬೋದ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ. ಸರಿ ಅಂತ ಅನ್ಬಿಟ್ಟು ಇವಳು ಮಾತಾಡೋದ್ ಕೇಳಿಸ್ಕೊಂಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಇವಳನ್ನ ನೋಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಹೋಗೋಣ ಅಂತ ಅನ್ಬಿಟ್ಟು ಸೈಲೆಂಟ್ ಆಗಿ ನೈಟ್ ಬರ್ತಾರೆ. ಇವ್ರ ಹತ್ರ ಆಲ್ರೆಡಿ ಇನ್ನೊಂದ್ ಕೀ ಇರುತ್ತೇನು. ಸರಿ ಅಂತ ಅನ್ಬಿಟ್ಟು ಬಾಗ್ಲು ತೆಗಿಯಕ್ ಬರ್ತಾ ಇರ್ತಾರೆ. ನೋಡಿದ್ರೆ ಯಾರೋ ಇವನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾನೆ. ಇವ್ನ್ ಬರ್ತಾ ಇರೋದ್ ನೋಡ್ಬಿಟ್ಟು ಬಾಗ್ಲು ತೆಗಿತಿದವ್ರು ವಾಪಸ್ ಈ ಕಡೆಯಿಂದ ಲಾಕ್ ಹಾಕೊಂತಾರೆ. ಯಾಕಂದ್ರೆ ಏನಾರು ಅವಳು ಮಗಳಿಗೆ ಏನಾರು ಮಾಡ್ಬಿಡ್ತಾನೆ ಅಂತ ಅನ್ಬಿಟ್ಟು. ಸರಿ ಫೈಟಿಂಗ್ ಬಾ ಅಂದ್ಬಿಟ್ಟು ನಿಂತ್ಕೊಂಡ್ರೆ ಅವನು ಸಡನ್ ಆಗಿ ಗನ್ ತಗ್ಬಿಟ್ಟು ಸುಮ್ನೆ ಸೂಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾನೆ. ಇದು ಎಲ್ಲಾ ವಿಷಯ ಈ ಕಡೆ ಹೀರೋಯಿನ್ಗೂ ಕೇಳಿಸುತ್ತೆ. ಬಂದ್ಬಿಟ್ಟು ಬಾಗ್ಲು ತೆಗಿಯಕ್ ಟ್ರೈ ಮಾಡ್ತಿರ್ತಾಳೆ. ಬಟ್ ಇವ್ರು ತೆಗಿಯಕ್ಕೆ ಬಿಡಲ್ಲ. ಬಾಗ್ಲು ಫುಲ್ ಟೈಟ್ ಆಗಿ ಇಟ್ಕೊಂಡಿರ್ತಾರೆ. ಅವ್ನು ಹೋದ್ಮೇಲೆ ಲೂಸ್ ಬಿಡ್ತಾರೆ. ಯಾಕಂದ್ರೆ ಇವ್ರು ಜೀವ ಹೋಗ್ತಾ ಇರುತ್ತೆ. ಆಗ ಈಚೆ ಬಂದಾಗ ಕತ್ತು ಬಿಕ್ಲಿಸ್ಕೊಂಡು ಅಳ್ತಾ ಇರ್ತಾಳೆ ಹೀರೋಯಿನ್. ಯಾಕಂದ್ರೆ ತುಂಬಾ ದಿನದಿಂದ ನೋಡೂ ಇರಲ್ಲ. ಅದಲ್ದೆ ಅವ್ರ ಅಪ್ಪನ್ ಕಂಡ್ರೆ ಇಷ್ಟ ಇಲ್ಲ ಅಂತಲ್ಲ, ಸಿಚುವೇಶನ್ ಇಂದ ಅವ್ರ ಅಪ್ಪನ ಮೇಲೆ ತರ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಅವಳಿಗೆ. ಇಲ್ಲಿ ಈ ಕೊಲೆನ ನೋಡಿದ್ ಯಾರು ಅಲ್ಲ, ಹೀರೋಯಿನ್ ಮಾತ್ರನೇ ಇಲ್ಲಿ ನೋಡಿರ್ತಾರೆ. ಯಾಕಂದ್ರೆ ಯಾರು ಇಲ್ಲ ಸುತ್ತಮುತ್ತ. ಅವ್ನ್ ಶೂಟ್ ಮಾಡ್ದನ್ನು ಹೀರೋಯಿನ್ ನೋಡಿರಲ್ಲ. ಅವ್ರ
ಅಪ್ಪ ಅದೇ ಜಾಗದಲ್ಲಿ ಸತ್ತು ಹೋಗ್ಬಿಡ್ತಾರೆ. ಅವ್ರ ಅಪ್ಪನ್ನ ತಬ್ಬಿಟ್ಕೊಂಡು ಅಳ್ತಾ ಇರ್ತಾಳೆ ಪಾಪ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಇವ್ರಿಗೆ ಆಗ್ಬೇಕಾಗಿರೋ ಕಾರ್ಯಕರ್ಮ ಎಲ್ಲ ಆಗಿ ಮುಗಿಯುತ್ತೆ. ಮುಗ್ದಾಗ ಅಲ್ಲೊಂದು ಗ್ಯಾಂಗ್ ಬರುತ್ತೆ. ಆ ಗ್ಯಾಂಗ್ ಏನಂದ್ರೆ ಇವ್ರಿಗಿಂತ ಮೇಲ್ ಅಧಿಕಾರದಲ್ಲಿರೋ ಒಂದು ಗ್ಯಾಂಗ್ಸ್ಟರ್. ಇವ್ರ ಹೆಸರು ಮೂಜಿನ್ ಅಂತ. ಅವ್ರು ಬಂದ್ಬಿಟ್ಟು ಅವ್ರ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಎಲ್ಲಾನು ಮಾಡ್ಬಿಟ್ಟು ಹೊರಟೋಗ್ತಾರೆ. ಆಗ ಹೀರೋಯಿನ್ ಏನ್ ಮಾಡ್ತಾಳೆ, ನೆಕ್ಸ್ಟ್ ಸೀನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಈ ನಮ್ಮ ಅಪ್ಪನ ಕೊಲೆ ಮಾಡಿದವನು ನಾನು ಹುಡುಕ್ಬೇಕು, ನೀವು ಹುಡುಕ್ಬಿಟ್ಟು ಅವ್ನ ಜೈಲ್ಗೆ ಹಾಕ್ಬೇಕು, ನಾನು ಕಣ್ಣಾರೆ ನೋಡಿದೀನಿ ಕೊಲೆ ಮಾಡಿದ್ದ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಪೊಲೀಸ್ನವ್ರು ಏನು ಅಂತಾರೆ, ಇಲ್ಲಿ ಏನಂದ್ರೆ ಆ ಕೊಲೆ ಮಾಡಿದವನ್ಗೆ ಏನೇ ಯಾವ್ದೇ ರೀತಿ ಎವಿಡೆನ್ಸ್ ಬಿಟ್ಟೋಗಿಲ್ಲ, ಅದರಿಂದ ಇವ್ರಿಗೆ ಡೌಟ್ ಬರ್ದೇ ಇರೋದ್ರಿಂದ ಇವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಲ್ಲ. ಅದನ್ನ ಹೇಳ್ತಾ ಇರ್ತಾರೆ, ಇಲ್ಲಿ ಯಾವ್ದೇ ರೀತಿ ಪ್ರೂಫ್ ನಮಗ್ ಸಿಕ್ಕಿಲ್ಲ, ಅದನ್ನೇ ನಾವು ನೀ ಹೇಳ್ದಂಗೆ ಬಂದಿದ್ದೆ, ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬಿಟ್ಟು ಇದು ನೀನ್ ಹೇಳ್ದಂಗೆ ಹುಡ್ಕಕ್ ಆಗಲ್ಲ, ಯಾಕೆಂದ್ರೆ ಅದು ಏನಾದ್ರು ನಿಜ ಆಗಿಲ್ಲ ಅಂದ್ರೆ ಸುಮ್ನೆ ಡಿಪಾರ್ಟ್ಮೆಂಟ್ ಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಏನು ವಿಷಯನೇ ಅಲ್ಲ ಅಂತ ಹೇಳಂಗೆ ಹೇಳ್ಬಿಟ್ಟು ಹೋಗ್ತಾರೆ. ಇದನ್ನ ಅವಳು ಕೇಳಿದ್ದೆ ಅವಳಿಗೆ ಫೀಲ್ ಆಗ್ತಿರುತ್ತೆ, ನಮ್ಮ ಅಪ್ಪನ್ ಕೊಲೆ ಮಾಡ್ದವನ್ನ ನಾನು ಜೀವಂತವಲ್ಲೂ ಹುಡ್ಕಕ್ ಆಗಲ್ಲ ಅಂತ ಅನ್ಸುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಆ ಅಪ್ಪನ ಜೊತೆ ಇದ್ದಿದ್ ಗ್ಯಾಂಗ್ಸ್ಟರ್ ಇರ್ತಾರಲ್ಲ ಅದ್ ಗ್ಯಾಪ್ ನ ಬರುತ್ತೆ. ಅದಕ್ಕೆ ಅವಳ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳ್ತಾಳೆ. ಇಲ್ಲಿ ನೋಡಿ, ನೀವು ನಮ್ಮ ಅಪ್ಪನ್ ಸಾಯಿಸ್ತವನ್ನ ನಾನು ಕಂಡಿಡಿತೀನಿ, ನಾನು ನೋಡಿದ್ದೀನಿ ಚೆನ್ನಾಗಿ, ಅವನ್ನ ನನಗೆ ಸ್ವಲ್ಪ ನೀವು ಹುಡ್ಕೊಟ್ರೆ ನೀವು ಹೆಲ್ಪ್ ಮಾಡಿ, ಯಾಕೆಂದ್ರೆ ಪೊಲೀಸ್ನವರು ಒಪ್ತಾ ಇಲ್ಲ ಹುಡ್ಕಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಯಾಕೆಂದ್ರೆ ಅವನ್ನ ಹುಡುಕ್ಬಿಟ್ಟು ನಾನು ರಿವೆಂಜ್ ತಗೊಂಡು ಅವನ್ನ ಸಾಯಿಸ್ಬೇಕು, ನಮ್ಮ ಅಪ್ಪನ ಅವ್ನ ಹೆಂಗ್ ಸಾಯಿಸಿದ್ನು ನಾನು ಅವನ್ನ ಸಾಯಿಸ್ಬೇಕು ಅಂತ ಹೇಳ್ತಾ ಇರ್ತಾಳ. ಅವಾಗ ಅಲ್ಲಿರೋ ಆ ಮೂಜಿನ್ ಏನ್ ಮಾಡ್ತಾರೆ, ಅವಳ ಕೈಗೆ ಒಂದ್ ಕತ್ತಿ ಕೊಟ್ಬಿಟ್ಟು ಇವಾಗ ಏನ್ ಮಾಡ್ತೀಯಾ, ಈ ಚಾಕು ತಗೊಂಡು ನಾನು ಚುಚ್ಬಿಟ್ಟು ನನ್ನ ಸಾಯಿಸ್ತೀಯ, ಸಾಯಿಸಿ ನೋಡೋಣ ಅಂದಾಗ ಏನ್ ಹೇಳ್ತಿದೆ ಅಂದಾಗ ಏನ್ ಮಾಡೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಕೈ ಹಿಡ್ಕೊಂಡು ತನ್ನನ್ನ ಚುಚ್ಕೊಳಕ್ ಹೋಗ್ತಾ ಇರ್ತಾರೆ. ಆಗ ನಮ್ಮ ಹೀರೋಯಿನ್ ಏನು ಮಾಡಕ್ಕಾಗದೆ ತಡ್ಕೋತಾ ಇರ್ತಾಳೆ, ಚುಚ್ತಾ ಇರಲ್ಲ, ಕವರ್ ಮಾಡ್ತಿರ್ತಾಳೆ. ಅವಳನ್ನ ಬಿಟ್ಬಿಟ್ಟು ಒಂದು ಕಪಾಲ್ ಬಿಟ್ಬಿಟ್ಟು, ಅಲ್ಲ ನೀನು ಒಬ್ಬನ್ಗೂ ಒಂದ್ ಕೀರ್ ಕೂಡ ಹಾಕಕ್ಕೆ ಯೋಚನೆ ಮಾಡ್ತಾ ಇದೀಯಾ, ಒಂದು ಕುರುಪ ಹಾಕಕ್ಕೂ ಇಷ್ಟ ಎದುರ್ಕೋತಾ ಇದೀಯ ಅಂದ್ಮೇಲೆ ನೀ ಹೋಗ್ಬಿಟ್ಟು ಇನ್ನೊಬ್ಬನ ಸಾಯಿಸ್ತೀಯಾ, ಫಸ್ಟ್ ಹೋಗ್ಬಿಟ್ಟು ನಿನ್ ಕೆಲ್ಸ ಏನಿದೆಯಾ ಅದನ್ನ ನೋಡೋಗು, ಈ ತರ ಇಲ್ದೇದ್ ಕೆಲ್ಸ ಎಲ್ಲ ಮಾಡ್ಕೊಂಡ್ ತಿರ್ಗ್ಬೇಡ, ಯಾಕೆಂದ್ರೆ ಇಂಥ ಜಾಗಕ್ಕೆಲ್ಲ ನೀ ಬಂದ್ಬಿಟ್ಟು ಏನಾದ್ರು ತಗೊಳಕೊಂಡೆ ಅನ್ಕೋ ಈಸಿಯಾಗಿ ಸಾಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಅಂತ ಅನ್ಬಿಟ್ಟು ಬೋದ್ಬಿಟ್ಟು ಕಳಿಸ್ತಾನೆ. ಆಗ ಇವಳು ಏನ್ ಮಾಡೋದು ಅಂತ ಗೊತ್ತಾಗದೆ ಇವಳು ಮಾತಾಡ್ತಿರೋದ್ ನೋಡ್ಬಿಟ್ಟು ಸರಿ ಇವ್ರು ಹೆಲ್ಪ್ ಮಾಡಲ್ಲ ಅಂತ ಗೊತ್ತಾಯ್ತು, ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಇವಳು ಏನೋ ಒಂದ್ ಪ್ಲಾನ್ ಮಾಡ್ತಾಳೆ. ಏನಂದ್ರೆ ಒಂದ್ ನಂಬರ್ಲಿ ಅವ್ರ ಅಪ್ಪನ ಸಾಯಿಸಿದ್ದೆಲ್ಲ ಹಾಕ್ಬಿಟ್ಟು ಒಂಥರ ಪೋಸ್ಟ್ ತರ ಎಲ್ಲಾ ಕಡೆ ಅನ್ಸಿರ್ತಾಳೆ. ಆಗ ಇವಳಿಗೆ ಫೋನ್ ಬರುತ್ತೆ. ಫೋನ್ ಅಲ್ಲಿ ಒಬ್ಬ ಮಾತಾಡ್ತಾನೆ, ನಿಮ್ಮ ಅಪ್ಪನ್ ಸಾಯಿಸ್ತಾವ್ ನಾನೇ, ನಿನ್ನ ಮೀಟ್ ಮಾಡ್ಬೇಕು ಅಂದ್ರೆ ಈ ಜಾಗಕ್ಕೆ ಬಾ ಅಂತ ಅನ್ಬಿಟ್ಟು ಕರೀತಾನೆ. ಇವಳು ನಿಜಾಲ್ ಅವ್ರ ಅಪ್ಪ ಸಾಯಿಸಿರೋನೆ ಅಂತ ಅನ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಅವ್ರಿರಲ್ಲ, ಇದೊಂಥರ ಗ್ಯಾಂಗು, ಈ ತರ ನಂಬರ್ ಗಿಂಬರ್ ಸಿಕ್ಬಿಡ್ತು ಅಂದ್ರೆ ಸುಳ್ಳು ಹೇಳ್ಬಿಟ್ಟು ಸ್ಕ್ಯಾಮ್ ಮಾಡ್ಬಿಟ್ಟು ಕರ್ಸ್ಕೊಂಡ್ಬಿಟ್ಟು ಕೈಲಿದ್ದ ದುಡ್ಡಿಗೆ ಕಾಸೆಲ್ಲ ಕಿತ್ಕೊಂಡ್ ಕಳ್ಸ್ಬಿಡ್ತಾರೆ. ಆ ತರ ಗ್ಯಾಂಗ್ಗೆ ತಗೊಳಕೊಂಡ್ಬಿಡ್ತಾಳೆ. ಆದ್ರೆ ಇಲ್ಲ ಹಂಗಲ್ಲ, ದುಡ್ಡೆಲ್ಲ ಕಿತ್ಕೊಂಡ್ರು ಚೆನ್ನಾಗಿ ಹೊಡಿತಾರೆ, ಹೊಡಿಯೋದಲ್ದೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಿರ್ತಾರೆ. ಅವಳನ್ನ ಏನ್ ಮಾಡ್ತಾರೆ ಅನ್ನೋದೇ ಐಡಿಯಾ ಇಲ್ಲ. ಅವ ಸಡನ್ ಆಗಿ ಅವ್ನ ಕಾರಲ್ಲಿ ಹೋಗ್ತಿರೋ ಕಾರು ನಿಂತೋಗುತ್ತೆ. ಏನು ಅಂತ ನೋಡಿದ್ರೆ ಯಾರೋ ಬಂದು ಇವನ ಡೋರ್ ಓಪನ್ ಮಾಡಿ ಕರ್ಕೊಂತಾರೆ, ಇವನ ಡಿಕ್ಕಿಲಾಗಿರ್ತಾರೆ. ಆಗ ಈಚೆ ಬಂದಾಗ ಯಾರು ಅಂತ ನೋಡಿದಾಗ ಅದು ಮೂಜಿನ್ನು, ಇವಳಿಗೋಸ್ಕರ ಬಂದು ಕಾಪಾಡಿರ್ತಾನೆ. ಈ ಮೂಜಿನ್ಗೆ ಅನ್ಸ್ಬಿಡುತ್ತೆ ಇವಳು ಇಷ್ಟೊಂದು ಡೆಡಿಕೇಟೆಡ್ ಆಗಿ ಅವ್ರ ಅಪ್ಪನ ಸಾಯಿಸ್ಬೇಕು ಅಂತ ನಿಂತಿರೋದು ನೋಡ್ಬಿಟ್ಟು, ಸರಿ ನಿಮ್ಮ ಅಪ್ಪನ ಸಾಯಿಸ್ತವನ್ನ ಹುಡ್ಕಕ್ಕೆ ನಾ ಹೆಲ್ಪ್ ಮಾಡ್ತೀನಿ, ಆದ್ರೆ ನೀನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಸ್ಟ್ರಾಂಗ್ ಆದ್ರೇನೆ ನೀನು ಅವನ್ನ ಡಿಪೀಟ್ ಮಾಡಕ್ ಸಾಧ್ಯ ಅಂತ ಹೇಳ್ತಾರೆ. ಆಗ ನೀವ್ ಹೇಳ್ದಂಗ ನಾ ಕೇಳ್ತೀನಿ ಅಂತ ಇವಳು ಒಪ್ಕೊಂತಾಳೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಇವಳು ಪ್ರಾಕ್ಟೀಸ್ ಮಾಡ್ತಿದ್ರೆ ಅಲ್ಲಿರೋರೆಲ್ಲ ಹುಡುಗ್ರೆ, ಅವರೆಲ್ಲ ಏನಕ್ಕೆ ಅಂದ್ರೆ ಇವರು ಮೂಜಿನ್ನು ಎಲ್ರನ್ನೂ ಟ್ರೈನ್ ಮಾಡ್ತಾ ಇರ್ತಾರೆ. ಏನಕ್ಕಂದ್ರೆ ಅವ್ರ ಕೆಲ್ಸಕ್ಕೆ ಸೇರ್ಸ್ಕೊಳಕ್ಕೆ ಒಂಥರ ಇದು ಟ್ರೈನಿಂಗು ಟೆಸ್ಟ್ ತರ. ಅಲ್ಲಿ ಹಿಂಗ್ ಮಾಡ್ಬೇಕಾರೆ ಇವಳನ್ನ ಹುಡ್ಗಿ ಅಲ್ವಾ, ಇವಳನ್ನ ಎಲ್ಲಾರು ರೇಗಿಸ್ತಾ ಇರ್ತಾರೆ. ಒಬ್ಬ ಬಂದ್ಬಿಟ್ಟು ಏನೋ ಒಂಥರ ಚಿಡಾಯಿಸ್ತಾ ಇರ್ತಾನೆ. ಆಗ ಇವಳು ಕೋಪ ಬಂದ್ಬಿಟ್ಟು ಅವನ್ನ ಹೊಡೆದೇ ಬಿಡ್ತಾಳೆ. ಅವನ್ ತಿಳ್ಕೊಂಡಿರ್ತಾನೆ ಇವ್ನ ಏನು ಮಾಡಲ್ಲ ಅಂತ. ಹೊಡೆದಾಗ ಆಲ್ರೆಡಿ ಅವನು ಸೆಟ್ ಇಟ್ಕೊಂಡಿರ್ತಾನೆ, ಇವನ್ನ ಸಾಯಿಸ್ಬೇಕು ಏನಾರು ಮಾಡ್ಬೇಕು ಅಂತ. ಆಗ ಒಂದ್ ಟೈಮ್ ಏನಾಗುತ್ತೆ, ಊಸಿನ್ ಬಂದ್ಬಿಟ್ಟು ಇವ್ರಿಗೆ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ಎಂತ್ರ ಬಗ್ಗೆ ಅಂದ್ರೆ ಈಗ ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಫೈಟ್ ಮಾಡಿದ್ರೆ, ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಹೊಡೆದ್ರೆ ಬೇಗ ನಾಕ್ಔಟ್ ಆಗ್ತಾರೆ ಜನ, ಎಷ್ಟು ಈಸಿಯಾಗಿ ವೀಕ್ ಪಾಯಿಂಟ್ ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಫೈಟ್ ಮಾಡೋದು. ಆದ್ರೆ ನಮ್ ಹೀರೋಯಿನ್ ಚೆನ್ನಾಗಿ ಫೈಟ್ ಮಾಡ್ತಾಳೆ ಹೊರತು ಅವಳಿಗಿರೋ ಸ್ಟ್ರೆಂತ್ ಸಾಲ್ತಾ ಇರಲ್ಲ. ಯಾಕಂದ್ರೆ ಹೊಡೆದ್ರೆ ಆ ತರ ಏಟ್ ಆಗ್ಬೇಕು, ಬಟ್ ಆ ತರ ಏಟ್ ಆಗ್ತಾ ಇರಲ್ಲ. ಆಮೇಲೆ ನೆಕ್ಸ್ಟ್ ಡೇ ಒಂದು ಟೂರ್ನಮೆಂಟ್ ತರ ನಡೆಯುತ್ತೆ. ಏನು ಅಂದ್ರೆ ಅಲ್ಲಿರೋರೆಲ್ಲ ಹೊಡ್ಕೊಬೇಕು, ಯಾರ್ ಲಾಸ್ಟ್ ಅಲ್ಲಿ ನಿಂತಿರ್ತಾರೋ ಅವರೇ ಊಜಿನ್ನು ಕರ್ಕೊಂತಾರೆ ಅವ್ರ ಟೀಮ್ಗೆ. ಆ ತರ ಒಂದು ಟೂರ್ನಮೆಂಟ್. ಅದ್ರಲ್ಲಿ ಎಲ್ಲಾರು ಕಚಾಡ್ತಿರ್ತಾರೆ. ಅದಲ್ದೆ ನಮ್ ಹೀರೋಯಿನ್ ಹೊಡಿತಾಳೆ ಚೆನ್ನಾಗಿ. ಅದ್ರಲ್ಲಿ ಒಬ್ಬ ಹೊಡಿತಾ ಅವನ್ ಮೇಲೆ ಬಿದ್ಬಿಡ್ತಾಳೆ, ಅಂದ್ರೆ ಹೀರೋಯಿನ್ ಮೇಲೆ ಬಿದ್ಬಿಟ್ಟಿರ್ತಾನೆ. ಅವ್ನ್ ತುಂಬಾ ವೆಯ್ಟ್ ಬೇರೆ ಇರ್ತಾನ, ಹೀರೋಯಿನ್ಗೆ ತಳ್ಳಕ್ ಆಗ್ತಿರಲ್ಲ.
ಆ ಟೈಮ್ಲಿ ಒಬ್ಬ ಎಲ್ಲಾರನು ಹೊಡೆದ್ಬಿಟ್ಟು ನಿಂತ್ಕೊಂಡಿರ್ತಾನೆ, ನಾನೇ ವಿನ್ ಅದೇ ಅಂತ. ಆದ್ರೆ ಆ ಟೈಮ್ಲಿ ಹೀರೋಯಿನ್ ಹೆಂಗೋ ಕಷ್ಟಪಟ್ಟು ಅವನ ತಳ್ಳಿಬಿಟ್ಟು ಅವಳು ಬಂದು ನಿಂತ್ಕೋತಾಳೆ. ನಿಂತ್ಕೊಳ್ಳೋದಲ್ದೆ ಇವ್ರಿಬ್ರು ಫೈಟ್ ಆಡ್ಬೇಕಲ್ಲ, ಸಖತ್ತಾಗಿ ಫೈಟ್ ಮಾಡ್ತಾಳೆ. ಮಾಡಿದಾಗ ಇವಳು ವಿನ್ ಆಗ್ಬಿಡ್ತಾಳೆ ಹೀರೋಯಿನ್. ಅವಾಗ ಅವನ್ಗೆ ಆಲ್ರೆಡಿ ಕೋಪ ಬರ್ತಾ ಇರುತ್ತೆ, ಇವ್ನಿಗೆ ಏನಾರು ಮಾಡ್ಬೇಕು ಇವಳಿಗೆ ಅಂತ. ಅವಳಿಗೆ ಏನಾರು ಮಾಡ್ಲೇಬೇಕು ಅಂತ ಅನ್ಬಿಟ್ಟು ನಮ್ ಹೀರೋಯಿನ್ ಕುಡಿಯೋ ಯಾವ್ದೋ ಒಂದು ಡ್ರಿಂಕ್ಸ್ ಅಲ್ಲಿ ಡ್ರಗ್ಸ್ ನ ಮಿಕ್ಸ್ ಮಾಡ್ಬಿಡ್ತಾನೆ. ಅದನ್ನ ತಗೊಂಡೋಗಿ ಅವ್ನ ಫ್ರೆಂಡ್ ಹತ್ರ ಬೇರೆ ಹೇಳ್ತಾನೆ. ಇವ್ರಿಬ್ರು ಏನೋ ಸ್ಕೆಚ್ ಮಾಡ್ತಾರೆ, ಹೀರೋಯಿನ್ ಹಾಳು ಮಾಡ್ಬಿಡಕ್ ಟ್ರೈ ಮಾಡ್ತಿರ್ತಾರೆ. ಆಗ ಕರೆಕ್ಟ್ ಆಗಿ ಆ ಟೈಮ್ಗೆ ಬಂದ್ಬಿಟ್ಟು ಹೀರೋಯಿನ್ ಹತ್ರ ರೇಗಿಸ್ತಾ ಇರ್ತಾನೆ, ನೀನ್ ಏನ್ ಮಾಡ್ತೀವಿ ನೋಡ್ಕೊ ಹಂಗೆ ಹಿಂಗೆ ಅಂತ. ಬಟ್ ಆದ್ರೆ ಆ ಟೈಮ್ಲಿ ಅವಳು ಏನ್ ಮಾಡೋದು ಅಂತ ಗೊತ್ತಾಗದೆ, ಯಾಕಂದ್ರೆ ಆಲ್ರೆಡಿ ಅವಳು ಅನ್ಕಾನ್ಶಿಯಸ್ ಆಗ್ತಿರ್ತಾಳೆ, ಬ್ಯಾಲೆನ್ಸೇ ಇರಲ್ಲ. ಹೆಂಗೋ ಕಷ್ಟಪಟ್ಟು ಇವ್ರ ಹತ್ರ ಫೈಟ್ ಆಡ್ತಾ ಇರ್ತಾಳೆ. ಫೈಟ್ ಆಡ್ತಾ ಆಡ್ತಾ ಒಂದ್ ಟೈಮ್ಲಿ ಅವ್ರ ಅಪ್ಪಂದು ಅಸ್ಥಿ ಪಟ್ಟಿ ಇರುತ್ತೆ, ಅಂದ್ರೆ ಒಂದು ಪಾಟ್ ಅಲ್ಲಿ ಅದು ಒಡೆದೋಗುತ್ತೆ. ಆ ಚಾಕುನ ತಗೊಂಡು, ಅಂದ್ರೆ ಆ ಶಾರ್ಪ್ ಆಗಿರುತ್ತೆ ತುದಿ, ಅದನ್ನ ಎತ್ಕೊಂಡು ಇನ್ನೊಬ್ಬ ಸ್ಟಾರ್ಟಿಂಗ್ ರೇಗಿಸ್ತಿದ್ನಲ್ಲ ಅವನ್ಗೆ ಮೇನ್ ಪಾಯಿಂಟ್ ಗೆ ಹೊಡೆದ್ ಬಿಡ್ತಾಳೆ. ಆಗ ಅವನ್ಗೆ ಏನು ಮಾಡಕ್ಕಾಗಲ್ಲ, ಓಡೋಗ್ಬಿಡ್ತಾನೆ ಸೈಡ್ಗೆ. ಅವನ್ ನಳ್ಳಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ, ಅದೇ ಅವ್ನ್ ಸೋತ್ಬಿಟ್ನಲ್ಲ ಅವನನ್ನ ಹೆಂಗೋ ಸಖತ್ತಾಗಿ ಹೊಡಿತಾ ಇರ್ತಾಳೆ. ಅಷ್ಟರಲ್ಲಿ ಆ ಅಸಿಸ್ಟೆಂಟ್ ಬಂದ್ಬಿಡ್ತಾನೆ ಕರೆಕ್ಟ್ ಟೈಮ್ಗೆ. ಬಂದ್ಬಿಟ್ಟು ನಮ್ ಹೀರೋಯಿನ್ ನ ಕಾಪಾಡ್ಬಿಡ್ತಾನೆ. ನನ್ಗನ್ಸುತ್ತೆ ಹೀರೋಯಿನ್ ನ ಅವ್ನ್ ಕಾಪಾಡ್ಲಿಲ್ಲ, ಆ ವಿಲ್ಲನ್ ನ ಕಾಪಾಡಕ್ಕೆ ಅಸಿಸ್ಟೆಂಟ್ ಬಂದಿರ್ತಾನೆ. ಯಾಕೆಂದ್ರೆ ಅವಳ ಹೊಡೆದಿರೋ ಏಟ್ಗೆ ಅವ್ನ್ ಇನ್ನೊಂದ್ ಸ್ವಲ್ಪ ಏನಾರು ಬಿಟ್ಟಿದ್ರೆ ಹೀರೋಯಿನ್ ಅವನ್ನ ಸಾಯಿಸೇ ಬಿಡ್ತಿದ್ಲೇನೋ. ಅವ್ರ ಮೇನ್ ಗ್ಯಾಂಗ್ಸ್ಟರ್ ಇದಾರಲ್ಲ ಅವ್ರ ಹತ್ರ ಇವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಅವರು ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಏನಂದ್ರೆ ಒಂದ್ ಚಾಕು ತಗೊಂಡು ಅವ್ನ ಮುಖದಲ್ಲಿ ಒಂದು ಕುರ್ಪಾಕ್ ಕೊಡ್ತಾರೆ. ಯಾಕಂದ್ರೆ ಅವ್ನ ಜಾಗದಲ್ಲಿ ಎಲ್ಲಾ ಡಿಸಿಪ್ಲಿನ್ ಆಗಿ ಇರ್ಬೇಕು ಅಂತ ಆಸೆ ಪಡ್ತಾರೆ ಇವ್ರು ಗ್ಯಾಂಗ್ಸ್ಟರ್. ಇವನು ತಪ್ಪು ಮಾಡ್ದ ಅಂತ ಅಂದ್ಬಿಟ್ಟು ಒಂದು ಕುರ್ಪಾಕ್ ಬಿಡ್ತಾರೆ. ಆಮೇಲೆ ಈ ಮೂಜಿನ್ ಏನ್ ಮಾಡ್ತಾರೆ ಅಂದ್ರೆ ಅವ್ನ ಕರ್ಕೊಂಡೋಗಿ ಒಂದ್ ರೆಸ್ಟೋರೆಂಟ್ ಊಟ ಎಲ್ಲ ಕೊಡಿಸ್ಬಿಟ್ಟು ಒಂದ್ ಗನ್ ಕೊಡ್ತಾನೆ. ಏನಂತಂದ್ರೆ ಆ ಗನ್ನು ಹೀರೋಯಿನ್ ಅಪ್ಪನ್ನ ಸಾಯಿಸ್ತಾನಲ್ಲ ಅದೇ ಗನ್ ಅದು. ಅದನ್ನ ಕೊಟ್ಬಿಟ್ಟು ಈ ಗನ್ನು ಪೊಲೀಸ್ ಆಫೀಸರ್ಲಿ ಯಾರೋ ಒಬ್ಬರ ಹತ್ರ ಇರ್ಬೇಕು, ನೀನು ಇದನ್ನ ಕಂಡಿಡಿದ್ರೆ ನಿಮ್ಮ ಅಪ್ಪನ್ ಸಾಯಿಸ್ತಾನ ಯಾನು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ಅನ್ನೋದಲ್ದೆ ನಮ್ ಹೀರೋಯಿನ್ಗೆ ಹೆಸರು ಕೂಡ ಚೇಂಜ್ ಮಾಡ್ಬಿಟ್ಟು ಬೇರೆ ಒಂದು ಡಾಕ್ಯುಮೆಂಟ್ ಬೇರೆ ಕೊಡ್ತಾನೆ. ಅದೇನು ಅಂತ ಮುಂದಕ್ಕೆ ತೋರಿಸ್ತಾರೆ. ಸ್ವಲ್ಪ ದಿನ ಆದ್ಮೇಲೆ, ವರ್ಷ ಎಲ್ಲ ಆದ್ಮೇಲೆ ತೋರಿಸ್ತಾರೆ. ಆಗ ನಮ್ ಹೀರೋಯಿನ್ ಒಂದ್ ಪೊಲೀಸ್ ಆಫೀಸರ್ ಆಗ್ಬಿಟ್ಟಿರ್ತಾಳೆ. ಅದಲ್ದೆ ಊಜಿನ್ ಗ್ಯಾಂಗ್ ಅಲ್ಲಿ ಕೂಡ ಇರ್ತಾಳೆ. ಬಟ್ ಇದು ಪೊಲೀಸ್ ಆಫೀಸರ್ ಆಗಿರೋದು ಆ ಗ್ಯಾಂಗ್ ಗೊತ್ತಾ ಅನ್ನೋದೇ ಗೊತ್ತಿಲ್ಲ. ಅದಲ್ದೆ ಇಲ್ಲಿ ಯಾರನ್ನೋ ಒಬ್ಬನ್ನ ಹುಡ್ಕೋಕ್ ಬಂದಿರ್ತಾಳೆ. ಯಾರನ್ನ ಅಂದ್ರೆ ಒಬ್ಬ ಡ್ರಗ್ ಡೀಲರ್ ಒಬ್ಬ ಇರ್ತಾನೆ, ಎಲ್ರಿಗೂ ಡ್ರಗ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾನೆ. ಅವನ್ನ ಹುಡ್ಕೋಕ್ ಬಂದಿರ್ತಾಳೆ. ಬರೋದಲ್ದೆ ಅವನ್ನ ಕರ್ಕೊಂಡು ಹೋಗಕ್ಕೆ ಇನ್ನೊಂದ್ ಪೊಲೀಸ್ ಗ್ಯಾಂಗ್ ಬೇರೆ ಬಂದಿರುತ್ತೆ. ಆಗ ಒಳಗೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಫೈಟ್ ಎಲ್ಲ ಮಾಡ್ತಾಳೆ. ಸಖತ್ತಾಗಿರ್ತಾಳೆ ಫೈಟ್ ಸೀನ್ಸ್ ಎಲ್ಲ. ಆ ಫೈಟ್ ಎಲ್ಲ ಮಾಡಾದ್ಮೇಲೆ ಆ ಡ್ರಗ್ ಡೀಲರ್ನ ಹಿಡಿದು ಬಿಡ್ತಾಳೆ. ಹಿಡಿದಾಗ ಇನ್ನೊಬ್ಬ ಪೊಲೀಸ್ ಬರ್ತಾನೆ. ಇವ್ನ್ ಬಂದ್ಬಿಟ್ಟು ನಮ್ ಹೀರೋಯಿನ್ ಮಾಡಿದ ಫೈಟ್ ನ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ಟಿರ್ತಾನೆ. ಯಾಕಂದ್ರೆ ಒಳಗ್ ಬಂದಿರೋದು ಪೊಲೀಸ್ ಅಂತ ಗೊತ್ತು, ಆದ್ರೆ ಒಂದು ಹುಡುಗಿನ ಈ ತರ ಲೆವೆಲ್ ಫೈಟ್ ಆಡಿದ್ದು ಅಂತ ನೋಡ್ಬಿಟ್ಟು ಶಾಕ್ ಆಗಿರ್ತಾನೆ. ಸರಿ ಇಷ್ಟು ಮಾಡ್ದಲ್ಲ, ನಾನು ಇನ್ಮೇಲೆ ನಾ ಕರ್ಕೊಂಡು ಹೋಗ್ತೀನಿ ಇವ್ನ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ನಮ್ ಹೀರೋಯಿನ್ ಬಿಡ್ತಾಳ, ಸುಮ್ನಿಯೇ ಅವಳು ಸರಿ ಇಲ್ಲ, ಅದ್ರಲ್ಲಿ ಅವನಂತ ಬಿಡ್ದೇನೆ ಅವಳೇ ಕರ್ಕೊಂಡು ಹೋಗ್ಬಿಡ್ತಾಳೆ. ಆಗ ಅವನ್ನ ಎಲ್ಲಾ ವಿಚಾರಣೆ ಮಾಡಿದಾಗ ಯಾರ್ ನೀನ್ ಇದ್ ಮಾಡಿದವನು, ನೀ ಯಾರ್ ಗ್ಯಾಂಗ್ ಸೇರಿದವನು ಅಂತೆಲ್ಲ ಕೇಳಿದಾಗ ಅವ್ನ್ ಇನ್ನೊಂದ್ ಹೆಸರು ಹೇಳ್ತಾನೆ. ಅವ್ನ್ ಎಲ್ಲ ಅವನೇ ಅಂತ ತಿಳ್ಕೊಂಡ್ಬಿಟ್ಟು ಸರಿ ಅಲ್ಲಿ ಹೋಗೋಣ ಅಂತ ಅನ್ಬಿಟ್ಟು ಇಬ್ರು ಹೋಗ್ತಾರೆ. ಹೋದಾಗ ಅವಾಗ್ಲೂ ಹೀರೋಯಿನ್ ಹೋಗ್ಬಿಟ್ಟು ಎಲ್ರನ್ನು ಚೆನ್ನಾಗಿ ಹೊಡೆದಾಕ್ಬಿಡ್ತಾಳೆ. ಆಗ ಅವನು ಹಿಡಿದು ಬಿಡ್ತಾರೆ. ಹಿಡಿದಾಗ ಇಲ್ಲಿ ಜೊತೆಲಿ ಬಂದವನ್ಗೆ ಇನ್ನೂ ಶಾಕ್ ಆಗ್ತಾ ಇರುತ್ತೆ. ಯಾಕಂದ್ರೆ ಹೀರೋಯಿನ್ ಫೈಟ್ ಮಾಡ್ತಾ ಇರೋದ್ ನೋಡ್ಬಿಟ್ರೆ ಎಂತವ್ರಿಗೂ ಶಾಕ್ ಆಗುತ್ತೆ. ಆ ಲೆವೆಲ್ ಫೈಟ್ ಮಾಡ್ತಿರ್ತಾಳೆ. ಆಗ ಅಲ್ಲೋಗ್ಬಿಟ್ಟು ಅವನ್ನ ಹಿಡ್ಕೊಂಡು ಚೆಕ್ ಮಾಡಿದಾಗ ಅವನಂತಾನೆ, ನನಗೂ ಇನ್ನೊಬ್ಬನೇ ಕೊಡೋದು, ಆದ್ರೆ ಅವನ ಹೆಸರು ನಾ ಹೇಳ್ಬಿಟ್ರೆ ನನ್ನ ಸಾಯಿಸ್ಬಿಡ್ತಾನೆ, ನಾ ಅವನ ಹೆಸರು ಹೇಳಲ್ಲ, ಬೇಕಾದ್ರೆ ನೀವು ಸಾಯಿಸದಿದ್ರೆ ನೀವೇ ಸಾಯಿಸ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆಗ ಏನ್ ಮಾಡೋದು ಅಂತ ಅರ್ಥ ಆಗ್ತಿರಲ್ಲ. ಆದ್ರೆ ಈ ಕಡೆ ತೋರಿಸ್ತಾರೆ, ಇವ್ರಿಗೆಲ್ಲರಿಗೂ ಡ್ರಗ್ ನ ಸೇಲ್ ಮಾಡ್ತಿರೋದು ಯಾರು ಅಲ್ಲ, ನಮ್ ಹೀರೋಯಿನ್ ಹತ್ರ ಫೈಟ್ ಆಡ್ಬಿಟ್ಟು ಸೋತ್ ಬಿಟ್ಟಿರ್ತಾನಲ್ಲ ಅವನೇನೆ. ಆದ್ರೆ ಈ ಊಜಿನ್ ಗ್ಯಾಂಗ್ ಇಂದ ಬಿಟ್ಬಿಟ್ಟು ಇವನೇ ಸಪರೇಟ್ ಗ್ಯಾಂಗ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದು ಡ್ರಗ್ ಬಿಸ್ನೆಸ್ ತರ ಈ ಡ್ರಗ್ ನ ಎಲ್ಲಾರ ಹತ್ರ ಸೇಲ್ ಮಾಡ್ತಾ ಇರ್ತಾನೆ. ಇವ್ನ್ ಸಪರೇಟ್ ಬರೋದಲ್ದೆ ಇವನು ಸೇಲ್ ಮಾಡೋ ಡ್ರಗ್ ಇದೆಯಲ್ಲ, ಆ ಡ್ರಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದರಿಂದ ತುಂಬಾ ಜನ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಇವನ ಹತ್ರ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದನೇ ಇವನು ಒಂದ್ ಲೆವೆಲ್ ಬಂದ್ಬಿಟ್ಟಿರ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಏನೋ ವಿಷಯನ ಹುಡುಕ್ತಾ ಇರ್ತಾಳೆ. ಏನಂದ್ರೆ ಆ ಪೊಲೀಸ್ ಆಫೀಸರ್ ಯಾರು, ಇವ್ರ ಅಪ್ಪನ್ ಸಾಯಿಸ್ತೋನ್ ಯಾರು ಅನ್ನೋ ವಿಷಯದ ಬಗ್ಗೆ ಏನಾದ್ರು ಒಂದ್ ವಿಷಯ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾಳೆ. ಈ ಕಡೆ ನಮ್ ಈ ಊಜಿನ ತೋರಿಸ್ತಾರೆ. ಈ ಊಜಿನ್ ಒಂದು ಡ್ರಿಂಕ್ಸ್ ಮಾಡೋದು ಫ್ಯಾಕ್ಟರಿನ ಇಟ್ಕೊಂಡಿರ್ತಾನೆ, ಅಂದ್ರೆ ಹೊಸದಾಗಿ ಓಪನ್ ಮಾಡಿರ್ತಾನೆ. ಅದ್ರ ಬಗ್ಗೆನ ಒಂದ್ ವಿಸಿಟ್ ಕೊಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ವಿಷಯ ಇಲ್ಲಿ ಪೊಲೀಸ್ ಆಫೀಸರ್ ಗೊತ್ತಾಗ್ಬಿಡುತ್ತೆ. ಅದರಿಂದ ಎಲ್ಲಾರು ಒಂದ್ ಗ್ಯಾಂಗ್ ಕಟ್ಕೊಂಡು ಈಗ ಅವ್ನ ಹಿಡಿಲೇಬೇಕು, ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೋಗ್ತಾ ಇರ್ತಾರೆ. ಅವಾಗ ಹೀರೋಯಿನ್ ಯೋಚನೆ ಮಾಡ್ತಿರ್ತಾಳೆ. ಯಾಕಂದ್ರೆ ಆಲ್ರೆಡಿ ಅವನ ಜೊತೆನೆ ಕೆಲಸ ಮಾಡಿರ್ತಾಳೆ. ಬಟ್ ಆದ್ರೆ ಇವ್ಳು ಪೊಲೀಸ್ ಅನ್ನೋ ವಿಷಯ ಗೊತ್ತಿರೋ ಅನ್ನೋದೇ ಇನ್ನೂ ಅರ್ಥ ಆಗ್ತಾ ಇರಲ್ಲ. ಈಗ ಹೋಗಿ ಅವನ್ನ ಮೀಟ್ ಮಾಡಿದ್ರೆ ಹೆಂಗಪ್ಪ ಮೀಟ್ ಮಾಡೋದು
ಗೊತ್ತಾಗ್ಬಿಡ್ತಾಳಲ್ಲ, ನಾನು ಅನ್ನೋದು ಗೊತ್ತಾಗ್ಬಿಡ್ತಾಳ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಎಲ್ಲಾರು ಆ ಜಾಗಕ್ಕೆ ಹೋಗ್ತಾರೆ. ಜಾಗಕ್ಕೆ ಹೋದಾಗ ಎಲ್ಲಾರು ಒಂದೊಂದು ಪೊಸಿಷನ್ ತಗೊಂಡು ಅವ್ರನ್ನ ಹಿಡಿಯಕ್ಕೆ ಟ್ರೈ ಮಾಡ್ಬೇಕಾರೆ ಇಲ್ಲಿ ಊಜಿನ್ನು ನಿಂತಿರ್ತಾನೆ. ಇವನ್ಗೆ ಒಂಚೂರು ಐಡಿಯಾನೇ ಇರಲ್ಲ ಪೊಲೀಸ್ ಬಂದಿದೆ ಅಂತ. ಆಗ ಸಡನ್ ಆಗಿ ಏನಾಗುತ್ತೆ, ಯಾರೋ ಗನ್ ತಗೊಂಡು ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ಪ್ರೆಷರ್ ಇಂದ ಸುತ್ತಮುತ್ತ ಇರೋ ಕೆಮಿಕಲ್ ಎಲ್ಲ ಒಂದಕ್ಕೊಂದು ಹತ್ಕೊಂಡು ಸುತ್ತಮುತ್ತ ಬೆಂಕಿ ಹತ್ಕೊಂಡು ಉರಿಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಗ್ಯಾಪ್ ಅಲ್ಲಿ ಈ ಮೂಜಿನ್ಗೆ ಅಲರ್ಟ್ ಆಗ್ಬಿಡ್ತಾನೆ. ಪಕ್ಕದಲ್ಲೇ ನೀರ್ ಇರುತ್ತಲ್ಲ ಪೂರ್ತಿ, ಅದು ಬೋಟ್ ಒಳಗಡೆ ನಡೀತಿರೋದು. ಅದರಿಂದ ಇವನು ಓಡೋಗ್ಬಿಟ್ಟು ಅವಸ್ಕೊಂಡ್ಬಿಟ್ಟು ಹೆಂಗೂ ಎಸ್ಕೇಪ್ ಆಗ್ಬಿಡ್ತಾನೆ ನೀರಲ್ಲಿ ಜಂಪ್ ಹೊಡ್ಬಿಟ್ಟು. ಆಮೇಲೆ ಫುಲ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಯಾರೋ ಶೂಟ್ ಮಾಡೋರೆ, ಅವನ್ಗೆ ಅಲರ್ಟ್ ಮಾಡಿದ್ದಾರೆ, ಅವನ್ನ ಯಾರಿಗೂ ಹೆಲ್ಪ್ ಮಾಡೋರೆ ಅಂತ ಅನ್ಬಿಟ್ಟು ಎಲ್ಲಾರನು ಚೆಕ್ ಮಾಡಿದಾಗ ಯಾರು ಶೂಟ್ ಮಾಡಿರಲ್ಲ. ಅವಾಗ ಈ ಹೆಡ್ ಇರ್ತಾರಲ್ಲ ಅವ್ರು ಏನು ಹುಡುಕ್ತಾ ಇರ್ತಾರೆ. ಆಗ ಒಂದು ಪಿಸ್ತಲ್ ಸಿಗುತ್ತೆ. ಅದೇ ಪಿಸ್ತಲ್ ಹೀರೋಯಿನ್ ಹತ್ರ ಇರುತ್ತೆ. ಅದೇ ಪಿಸ್ತಲ್ ಅಲ್ಲ, ಸೇಮ್ ಪಿಸ್ತಲ್ ಅದು ಅಲ್ಲಿ ಬಿದ್ದಿರುತ್ತೆ. ಅದನ್ನ ಆ ಪೊಲೀಸ್ ಆಫೀಸರ್ ಡೌಟ್ ಆಗಿ ನೋಡ್ತಾ ಇರ್ತಾರೆ. ಒಂಥರ ಫೇಸ್ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಇದನ್ನ ಹೀರೋಯಿನ್ ನೋಟಿಸ್ ಮಾಡ್ತಾಳೆ. ಆಮೇಲೆ ಊಜಿನ್ಗೆ ಸಖತ್ ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಫುಲ್ ಗಲಾಟೆ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಅವ್ರ ಟೀಮ್ ಅಲ್ಲಿ ಯಾರೋ ನಮ್ ಕಡೆಯವನ್ ಅವನೇ, ನಮ್ ಟೀಮ್ ಅಲ್ಲೇ ಅವನೇ, ಅವ್ರಿಗೆ ಹೇಳ್ತಾ ಇರೋನು ಯಾರೋ ಒಬ್ಬ ಅವನೇ ಅನ್ಕೊಂಡು ಎಗರಾಡ್ತಾ ಇರ್ತಾನೆ. ಎಗರಾಡ್ಬಿಡ್ತಾರೆ. ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಯಾರು ಅಂದ್ರೆ ಹೀರೋಯಿನ್ ಮಾತಾಡ್ತಿರ್ತಾಳೆ. ಏನು ಸೇಫ್ ಆಗಿದ್ಯಾ, ಚೆನ್ನಾಗಿದ್ಯಾ ಅಂತ. ಆಗ ನಾನು ಚೆನ್ನಾಗಿದ್ದೀನಿ ಅನ್ಬೇಕಾರೆ, ನೋಡು ನಾನು ನಿನ್ನ ಆಲ್ಮೋಸ್ಟ್ ಡೆಡ್ ಲೈನ್ ಅಲ್ಲಿ ಕಾಪಾಡಿದೀನಿ ಅಂತ ಹೇಳ್ತಾಳೆ. ಏನಪ್ಪಾ ಅಂದ್ರೆ ಹೀರೋಯಿನ್ ಶೂಟ್ ಮಾಡಿ ಅವನ್ನ ಕಾಪಾಡಿರ್ತಾನೆ. ಇವ್ ಶೂಟ್ ಮಾಡಿ ಹೆಲ್ಪ್ ಮಾಡಿರೋದ್ ನೋಡಿದ್ರೆ ಊಜಿನ್ಗೆ ಆಲ್ರೆಡಿ ಗೊತ್ತು ಅನ್ಸುತ್ತೆ ಹೀರೋಯಿನ್ ಪೊಲೀಸ್ ಅಲ್ಲಿ ಇರೋದು. ಯಾಕಂದ್ರೆ ಇವಳು ಹೆಲ್ಪ್ ಮಾಡಿರೋದನ್ನೇ ಅವ್ನ್ ತಪ್ಪಿಸ್ಕೊಂಡ್ ಬಂದಿರ್ತಾನೆ. ಅದಲ್ದೆ ಅವಳು ಯಾವ ಗನ್ ಅಲ್ಲಿ ಶೂಟ್ ಮಾಡಿರ್ತಾಳೆ ಅಂದ್ರೆ ಅದೇ ಆ ಪೊಲೀಸ್ ಆಫೀಸರ್ ಒಂದ್ ಗನ್ ಸಿಕ್ತಲ್ಲ, ಅದೇ ಗನ್ ಅಲ್ಲಿ ಶೂಟ್ ಮಾಡಿರ್ತಾಳೆ. ಯಾಕಂದ್ರೆ ಇವಳು ಗನ್ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಅದರಿಂದ. ಆಮೇಲೆ ಇವ್ರು ಮಾಡ್ತಿರೋದೆಲ್ಲ ಹೇಳಿರ್ತಾಳೆ ಆಲ್ರೆಡಿ. ಯಾಕಂದ್ರೆ ಆ ಪೊಲೀಸ್ ಆಫೀಸರ್ ಇವ್ಳು ಗನ್ ಎತ್ಕೊಂಡು ಡೌಟ್ ಪಡಂಗ್ ಒಂಥರ ಫೇಸ್ ರಿಯಾಕ್ಷನ್ ನೋಡ್ತಿರ್ತಾಳಲ್ಲ, ಆ ವಿಷಯದ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ವಿಷಯ ಹೇಳ್ತಾಳೆ. ಇವನು ಊಜಿನ ಜಾಗದಲ್ಲೆಲ್ಲ ಎಷ್ಟೊಂದು CC ಕ್ಯಾಮ್ರಾ ಎಲ್ಲ ಇರುತ್ತೆ, ಅದನ್ನೆಲ್ಲ ಹೀರೋಯಿನ್ ಹೇಳ್ಬಿಡ್ತಾಳೆ. ಅವಾಗ ಅವ್ರ ಕಡೆಯವರು ಅದನ್ನೆಲ್ಲ ತೆಗೆದಾಕ್ಬಿಡ್ತಾರೆ ಕಟ್ ಮಾಡ್ಬಿಟ್ಟು. ಆಮೇಲೆ ಸಡನ್ ಆಗಿ ಈ ಕಡೆ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಟ್ರೈನಿಂಗ್ ತಗೋತಾ ಇರ್ತಾಳಲ್ಲ ಆ ಜಾಗಕ್ಕೆ ಈ ಗಾಂಗ್ಜೆ ಇರ್ತಾನಲ್ಲ, ಅಂದ್ರೆ ಫಸ್ಟ್ ಟೈಮ್ ಇವಳು ತಪ್ಪು ಮಾಡ್ದ ಅಂದ್ಬಿಟ್ಟು ಆ ಗ್ಯಾಂಗ್ಸ್ಟರ್ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರ್ತಾನಲ್ಲ, ಅದೇ ಅವನ ಹೆಸರು ಗಾಂಗ್ಜೆ ಅಂತ. ಅವ್ನ್ ಬಂದ್ಬಿಟ್ಟು ಅವ್ರ ಗುಂಪಲ್ಲೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಿರೋರ ಜೊತೆ ಎಲ್ಲ ಇರೋರ್ನೆಲ್ಲಾರನು ಸಾಯಿಸ್ಬಿಟ್ಟು ಒಂಥರ ಭಯಂಕರವಾಗಿ ಸಾಯಿಸ್ತಾನೆ, ಕೊಲೆ ಮಾಡ್ತಾನೆ, ಎಲ್ರನ್ನು ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಆಗ ಪೊಲೀಸ್ನವರೆಲ್ಲ ಬಂದ್ಬಿಟ್ಟು ಚೆಕ್ ಮಾಡಿದಾಗ ಯಾರು ಈ ತರ ಕೊಲೆ ಮಾಡ್ಕೊಂಡು ಸಾಯಿಸಿರೋದು ಅಂದ್ಬಿಟ್ಟು ಎಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ವಿಷಯ ಗ್ಯಾಂಗ್ಸ್ಟರ್ ಗೊತ್ತಾಗ್ಬಿಡುತ್ತೆ, ಇವನ್ ಯಾರು ಮಾಡಿರೋದು, ಇದು ಆ ಗಾಂಜೆನೆ ಮಾಡಿರೋದು. ಇವನ್ನ ಹಿಂಗೆ ಬಿಟ್ರೆ ನಮ್ಗೆ ಇನ್ನೂ ಪ್ರಾಬ್ಲಮ್ ಕೊಡ್ತಾನೆ, ಇವ್ನ ಏನಾರ ಮಾಡ್ಬಿಟ್ಟು ಮುಚ್ಚಾಕ್ಬೇಕು ಅಂತ ಅನ್ಬಿಟ್ಟು ಹುಡುಕ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಸತ್ತೋಗಿರೋರ್ಗೆಲ್ಲ ಇವರು ಫ್ಯೂನರಲ್ ಹೋಗ್ಬಿಟ್ಟು ಎಲ್ಲಾನು ಏನೇನ್ ಕಾರ್ಯ ಮಾಡ್ಬೇಕು ಅದು ಮಾಡಕ್ ಹೋಗಿರ್ತಾನೆ. ಆಗ ನಮ್ ಹೀರೋಯಿನ್ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಯಾಕೆಂದ್ರೆ ಈ ಗಾಂಜೆಯಿಂದ ಏನಾದ್ರು ಇವನ್ಗೂ ಏಟ್ ಆಗಿದ್ಯಾ, ಏಟ್ ಆಗಿದ್ರೆ ಏನ್ ಮಾಡೋದು ಅಂತ ಅನ್ಬಿಟ್ಟು ಚೆಕ್ ಮಾಡಕ್ ಬಂದಿರ್ತಾಳೆ. ಬಟ್ ಇವನ್ಗೇನು ಆಗಿಲ್ಲ ಅಂತ ಹೇಳ್ಕೊಂಡು ಸರಿ ಅಂತ ಏನು ಮಾತಾಡದೆ ಹಂಗೆ ಹೋಗ್ತಾ ಇರ್ತಾಳೆ. ಅವಾಗ ಈ ಜಾಗಕ್ಕೆ ಈ ಪೊಲೀಸ್ ಆಫೀಸರು ಆಮೇಲೆ ಇನ್ನೊಬ್ಬ ಇರ್ತಾನಲ್ಲ ಅವನು ಬರ್ತಾ ಇರ್ತಾನೆ. ಇದು ನೋಡಿದ್ರೆ ಹೀರೋನಿಗೆ ಶಾಕ್ ಆಗ್ಬಿಡುತ್ತೆ. ಏನ್ ಮಾಡ್ತಾಳೆ, ಅದ ಹೆಲ್ಮೆಟ್ ನ ಮುಚ್ಕೊಂಡು ಹಂಗೆ ಹೋಗ್ತಾ ಇರ್ತಾಳೆ. ಇನ್ನೇನೋ ತಗೊಳಕತ್ತಾಳೆ ಅಂತ ಅನ್ಬೇಕಾದ್ರೆ ಅಷ್ಟೇ ಹೊಟ್ಟೋಗ್ಬಿಡ್ತಾಳೆ. ಯಾಕಂದ್ರೆ ಹೆಲ್ಮೆಟ್ ಕಾಪಾಡ್ಬಿಡುತ್ತೆ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವರು ಈ ಊಜಿನು ಹೆಂಗಿದ್ರು ಮಿಸ್ ಆಗ್ಬಿಟ್ನಲ್ಲ ಅದ್ರ ಬಗ್ಗೆ ಮಾತಾಡಕ್ ಬಂದಿರ್ತಾರೆ. ನೋಡು ನೀ ಹೆಂಗೋ ಜಸ್ಟ್ ಮಿಸ್ ಆಗ್ಬಿಟ್ಟೆ, ಆದ್ರೆ ನೆಕ್ಸ್ಟ್ ಟೈಮ್ ನೋಡ್ಕೋ ಎವಿಡೆನ್ಸ್ ಇಂದ ನೀನ್ ಹಿಡಿತೀನಿ ಅಂತ ಹೇಳ್ತಾ ಇರ್ತಾರೆ ಈ ಪೊಲೀಸ್ ಆಫೀಸರ್. ಅವಾಗ ಇವ್ರು ಅಂತಾರೆ ಊಜಿನು, ಅಯ್ಯ ನೀ ಅನ್ನದ ಅಂತಾನೆ ಇದೆಯಾ, ಬಟ್ ಒಂದಿನನು ನೀ ಹಿಡಿದಿಲ್ಲ, ಫ್ಯೂಚರ್ ಎಲ್ಲ ಹಿಡಿತೀಯ ಅಂತ ಅನ್ಕೋತೀಯ, ಅದಂತೂ ಚಾನ್ಸೇ ಇಲ್ಲ ಅಂತ ಏನೋ ಒಂಥರ ನೀ ಎಲ್ಲ ನನ್ಗೊಂದ್ ವಿಷಯನೇ ಅಲ್ಲ ನಂಗೆ ಮಾತಾಡ್ತಿರ್ತಾನೆ. ಆಮೇಲೆ ಇಲ್ಲಿ ಇವರು ಒಂದ್ ವಿಷಯನ ಕಂಡಿಡ್ಬಿಡ್ತಾರೆ. ಯಾವ ವಿಷಯದ ಬಗ್ಗೆ ಅಂದ್ರೆ ಈ ಡ್ರಗ್ ಎಲ್ಲ ನಡೆಸ್ತಾ ಇರ್ತಾನಲ್ಲ ಆ ಗಾಂಗ್ಜೆ, ಅವನು ಇವ್ರ ಗುಂಪಿಗೆ ಬಂದ್ಬಿಟ್ಟು ಅವರು ಫುಲ್ ಹೋಗಿ ಎಲ್ಲ ಕೊಲೆ ಮಾಡಿರ್ತಾನಲ್ಲ ಆ ಸೀನ್ದು ಆಮೇಲೆ ಈ ಕ್ರೈಮ್ದು ಎಲ್ಲಾನು ಸೇರಿಸ್ಬಿಟ್ಟು ಇವನ್ನ ಹಿಡಿಯಲೇಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾರೆ ಈ ಹೆಡ್. ಯಾವ ತರ ಏನಂದ್ರೆ ಇವ್ರು ಆಲ್ರೆಡಿ ಇಬ್ಬರನ್ನ ಇಟ್ಕೊಂಡಿರ್ತಾರೆ. ಅದಲ್ಲೊಬ್ಬನ್ನ ರಿಲೀಸ್ ಮಾಡ್ಬಿಡೋಣ. ಆ ರಿಲೀಸ್ ಮಾಡಿದಾಗ ಈ ಊಜಿನ್ ಹೋಗ್ಬಿಟ್ಟು ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವನ್ನ ಹಿಡಿಯಕ್ ಹೋಗ್ತಾನೆ. ಹಿಡಿಯಕ್ ಹೋದಾಗ ಅವ್ರೆಲ್ಲ ಇಬ್ರು ಒಟ್ಟಿಗೆ ಸಿಗಾಕೊಂತಾರೆ. ಅವಾಗ ನಾವಿಬ್ರು ಎಲ್ಲಾರು ಹೋಗ್ಬಿಟ್ಟು ಅವ್ರನ್ನ ಇಬ್ರು ಒಟ್ಟಿಗೆ ಅಡ್ರೆಸ್ ಮಾಡ್ಬಿಡೋಣ ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಈ ಎಲ್ಲಾ ವಿಷಯನು ಗುಂಪಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಹೀರೋಯಿನ್ ಹತ್ರ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೆ ಹೀರೋಯಿನ್ಗೆ. ಆದ್ರಿಂದ ಇವಳು ಒಂದ್ ಮೆಸೇಜ್ ಹಾಕ್ಬಿಡ್ತಾಳೆ ಊಜಿನ್ಗೆ. ಆಗ ಊಜಿನ್ ಈ ಮೆಸೇಜ್ ನೋಡ್ಬಿಟ್ಟು ಓ ಈ ತರ ಬೇರೆ ನಡೀತಿದ್ಯಾ, ಸರಿ ಬಿಡು ಸ್ವಲ್ಪ ಅಲರ್ಟ್ ಆಗಿರೋಣ, ಆದ್ರೆ ನಾನು ಬೇರೆ ಐಡಿಯಾ ಯೂಸ್ ಮಾಡ್ಬಿಟ್ಟು ಅವ್ನ ಹಿಡಿಬೇಕಲ್ಲ, ಅವನಂತೂ ಫ್ರೀ ಆಗಂತೂ ಬಿಡಲ್ಲ ನಾನು ಅಂತ
ಊಜಿನ್ ಇಷ್ಟೊಂದು ಪ್ಲಾನ್ ಮಾಡ್ತಾ ಇರ್ತಾರೆ ಈ ಕಡೆ. ಆಮೇಲೆ ಆ ಗಾಂಗ್ಜೆ ಗಡನ್ನ ಒಬ್ಬನ ರಿಲೀಸ್ ಮಾಡ್ಬಿಡ್ತಾರೆ. ರಿಲೀಸ್ ಮಾಡಿದ್ಮೇಲೂ ಅವ್ನ್ ಬರ್ತಾನ ಏನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇವರೆಲ್ಲ ಅವನ್ನೇ ಫೋಕಸ್ ಆಗಿ ಮಾಡ್ಬೇಕಾರೆ, ಆದ್ರೆ ಇವನ ಹತ್ರಕ್ಕೂ ಬರಲ್ಲ, ಇವನು ಅವನ ಹತ್ರ ಹೋಗಂಗ್ ಕಾಣೋದೇ ಇಲ್ಲ. ಇವ್ರ ಪ್ಲಾನ್ ಆಲ್ಮೋಸ್ಟ್ ಫ್ಲಾಪ್ ಆಗಂಗೆ ಇರುತ್ತೆ. ಅದ್ರಿಂದ ಸರಿ ಬಿಡು, ಇದು ಪ್ಲಾನ್ ಬಿಟ್ಬಿಟ್ಟು ನೆಕ್ಸ್ಟ್ ಪ್ಲಾನ್ ಏನು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ವಿಷಯನೂ ಮಾತಾಡ್ತಾ ಇರ್ತಾರೆ. ಅದಲ್ದೆ ನಾನು ಇನ್ನೊಂದು ಪ್ಲಾನ್ ಮಾಡಿದ್ದೀನಿ. ಏನಂದ್ರೆ ಈ ಊಜಿನ್ ಗ್ಯಾಂಗ್ ಅಲ್ಲಿ ಒಬ್ಬ ನಮಗ್ ಬೇಕಾಗಿರೋ ಒಬ್ಬ ಸ್ಪೈ ಬೇರೆ ಇದ್ದಾನೆ. ಆ ಸ್ಪೈ ಒಂದ್ ವಿಷಯ ಹೇಳಿದ್ದಾನೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ವಿಷಯ ಕೇಳಿದ್ದೆ ಹೀರೋನ್ ಶಾಕ್ ಆಗ್ಬಿಡುತ್ತೆ. ಊಜಿನ್ ಗ್ಯಾಂಗ್ ಅಲ್ಲಿ ಸ್ಪೈಯಾ? ಹಾಗಾದ್ರೆ ಊಜಿನ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ, ಈ ವಿಷಯ ಹೆಂಗಾರು ಮಾಡ್ಬಿಟ್ಟು ಅವ್ನಿಗೆ ಹೇಳ್ಬೇಕು ಅಂತ ಅಂದ್ಬಿಟ್ಟು ಈ ವಿಷಯ ಹೇಳಕ್ಕಿಂತ ಮುಂಚೆ ಇವ್ರ ಹತ್ರ ಯಾರೋ ಫೋನ್ ಎಲ್ಲ ಇಸ್ಕೊಂಡಿರ್ತಾರೆ. ಅದಕ್ಕೆ ಇವಳು ಆನ್ಸರ್ ಮಾಡಕ್ಕಾಗಿರಲ್ಲ. ಲಾಸ್ಟ್ ಮೂಮೆಂಟ್ ಏನಾರ ಆಗ್ಬೋದು ಅಂದ್ಬಿಟ್ಟು ಬ್ರೇಕ್ ಸಿಕ್ತಾಗ ಗಾಡಿ ತಗೊಂಡ್ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾರೆ ಕರೆಕ್ಟ್ ಆಗಿ ಅವನು ಯಾರು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವನ ಹತ್ರನೇ ಹೋಗ್ಬಿಟ್ಟು ಇವಳು ತಗೊಳಕೊಂಡ್ಬಿಡ್ತಾಳೆ. ಅವ್ನ್ ಯಾರು ಅಲ್ಲ, ಈ ಜೊತೆಲೇ ಇರ್ತಾನಲ್ಲ ಪೊಲೀಸ್ ಆಫೀಸರ್ ಹೀರೋ, ಅವನೇನೆ. ಅಂದ್ರೆ ಇವರೆಲ್ಲ ಒಂದು ಸ್ಕೆಚ್ ಮಾಡಿರ್ತಾರೆ ಇವಳನ್ನ ಹಿಡಿಯಕ್ಕೆ, ಬಟ್ ಇವಳೇನೆ ಅದು ಅಂತ ಅವ್ರಿಗೆ ಗೊತ್ತಿಲ್ಲ. ಈ ತರ ಒಂದು ಪ್ಲಾನ್ ಮಾಡಿ ಒಂದು ಆಕ್ಟಿಂಗ್ ಕ್ರಿಯೇಟ್ ಮಾಡ್ಬಿಟ್ಟು ಇದನ್ನ ಒಂದು ಪ್ಲಾನ್ ವರ್ಕೌಟ್ ಆಗಿರುತ್ತೆ ಇವ್ರ ಹತ್ರ. ಊಜಿನ್ ಸ್ಪೈ ಯಾರು ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಯಾಕಂದ್ರೆ ರಿಯಲ್ ಆಗಿ ಊಜಿನ್ ಸ್ಪೈ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವ್ರ ಹತ್ರ ಯಾವ್ದೇ ರೀತಿ ಸ್ಪೈ ಇರಲ್ಲ. ಅವಾಗ ಇದು ಗೊತ್ತಾದ್ಮೇಲೆ ಅವನು ಫೇಸ್ ನೋಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅದೇ ನಮ್ ಹೀರೋಯಿನ್ ಚೆನ್ನಾಗಿ ಫೈಟ್ ಮಾಡ್ತಾರಲ್ವಾ, ಭಯಂಕರ ಫೈಟ್ ಮಾಡ್ಬಿಟ್ಟು ಹೆಂಗೋ ಕಷ್ಟಪಟ್ಟು ಅವನ ಮೇಲೆ ಇವನ್ ಮೇಲೆ ಬಿದ್ದಿ ಚೆನ್ನಾಗಿ ಹೆಂಗೋ ಏಟ್ ಎಲ್ಲ ಮಾಡ್ಕೊಂಡು ಹಂಗೆ ಎಸ್ಕೇಪ್ ಆಗ್ಬಿಡ್ತಾಳೆ. ಆಮೇಲೆ ಇವನ್ ಪಿಲ್ಡೋ ಅಂತ ಅವನ ಹೆಸರು, ಹೀರೋ ಹೆಸರು. ಅವ್ನು ಹೋಗ್ಬಿಟ್ಟು ಹೆಡ್ ಹತ್ರ ಮಾತಾಡ್ತಾ ಇರ್ತಾನೆ. ಸರ್ ಅವ್ನು ಯಾರು ಅಂತ ಗೊತ್ತಾಯ್ತು, ಬಟ್ ಆದ್ರೆ ನನ್ಗನ್ಸುತ್ತೆ ಅದು ಚಾಯ್ವು ಇರ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ನಂಗೆ ತುಂಬಾ ದಿನದಿಂದ ಆ ತರ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಹೆಡ್ ಹೇಳ್ತಾರೆ, ನನಗೂ ಕೂಡ ತುಂಬಾ ಸರಿ ಅನ್ಸ್ತು ಚಾಯ್ವುನೇ ಇರ್ಬೇಕು ಅಂತ, ಆದ್ರೆ ಹಂಗೆ ಸುಮ್ನೆ ಹೇಳ್ಬಿಡಕ್ ಆಗಲ್ಲ ಚಾಯ್ವುನೇ ಅಂತ. ಅದರಿಂದ ನೀನು ಅವಳನ್ನ ಸ್ವಲ್ಪ ನೋಟಿಸ್ ಮಾಡು. ಆಮೇಲೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನಾದ್ರು ವಿಷಯದ ಬಗ್ಗೆ ಮಾತಾಡೋದಿದ್ರೆ ಅವಳ ಹತ್ರ ಅದು ಕವರ್ ಆಗದಂಗೆ ಟ್ರೈ ಮಾಡ್ಕೋ, ಚೆನ್ನಾಗಿರುವ ನೀನೇ ಅವಳನ್ನ ಗಮನಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ, ಇಲ್ಲಿ ಈ ಗಾಂಗ್ಜೆ ಗ್ಯಾಂಗ್ ಇರುತ್ತಲ್ಲ, ಆ ಗ್ಯಾಂಗ್ಜೆ ಗ್ಯಾಂಗ್ ಈ ಹೀರೋಯಿನ್ ಒಂದು ಡ್ರಗ್ಸ್ ಒಂದು ಇದಕ್ ಹೋಗ್ಬಿಟ್ಟು ಫುಲ್ ಫೈಟ್ ಎಲ್ಲ ಮಾಡಿರ್ತಾಳಲ್ಲ, ಅದ್ರಲ್ಲಿ ಇರೋ ಹೀರೋಯಿನ್ ಫೋಟೋ ಫೇಸ್ ಎಲ್ಲ CC ಕ್ಯಾಮ್ರಾ ಎಲ್ಲ ನೋಡ್ಬಿಟ್ಟು ಓ ಇವಳು ಅವಳೇ ಅಂತ ಕಂಡಿಡ್ಬಿಡ್ತಾರೆ. ಕಂಡಿಡ್ದಾಗ ಆಲ್ರೆಡಿ ಅವನು ಹೀರೋಯಿನ್ ಮೇಲೆ ಒಂದು ಕೋಪ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ತುಂಬಾ ದಿನದಿಂದ ಹುಡುಕ್ತಾ ಇರ್ತಾನೆ, ಬಟ್ ಹೀರೋಯಿನ್ ಸಿಕ್ಕಿರಲ್ಲ. ಇವಾಗ ಸಿಕ್ಕಾಕೊಂಡ್ಲಿ ಇವಳು ಅಂತ ಅನ್ಬಿಟ್ಟು ಏನೋ ಪ್ಲಾನ್ ಮಾಡ್ತಾ ಇರ್ತಾನೆ. ಆಮೇಲೆ ಈ ಕಡೆ ನಮ್ ಹೀರೋಯಿನ್ ಅವಳು ಸಿಕ್ಕಿರೋ ಗನ್ ಇದೆಯಲ್ಲ, ಅದೇ ಅವ್ರ ಅಪ್ಪನ್ ಕೊಲೆ ಮಾಡಿರೋ ಒಂದು ಗನ್ ಇದೆಯಲ್ಲ, ಆ ಗನ್ ಅದೇ ಗನ್ ಯೂಸ್ ಮಾಡ್ಕೊಂಡು ಅಲ್ಲಿ ಶೂಟ್ ಮಾಡಿ ಗ್ಯಾಂಗ್ಸ್ಟರ್ ನ ಕಾಪಾಡಿರ್ತಾಳೆ. ಬಟ್ ಆದ್ರೆ ಆ ಗನ್ ಏನಕ್ಕೆ ಅಲ್ಲಿ ಹಾಕಿರ್ತಾಳೆ ಅಂದ್ರೆ ಯಾರು ಡೌಟ್ ಪಡ್ಲಿ, ಯಾರಾದ್ರೂ ಫೇಸ್ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ ಕಂಡಿಡಿಯಕ್ಕೋಸ್ಕರ ಅಲ್ಲಿ ಹಾಕಿರ್ತಾಳೆ. ಆಮೇಲೆ ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಎಲ್ಲಾನು ತಿಳ್ಕೊಳಕೋಸ್ಕರ ಆ ಡಿಪಾರ್ಟ್ಮೆಂಟ್ ಒಂದು ಇದಿರುತ್ತಲ್ಲ, ಆ ಫಿಂಗರ್ ಪ್ರಿಂಟ್ ಏನಿದೆ ಇದ್ರಲ್ಲಿ, ಏನ್ ಆ ಕೀರ್ ಇರೋದೇನು, ಆ ನಂಬರ್ ಏನು ಅಂತ ತಿಳ್ಕೊಳ್ಳೋಸ್ಕರ ಎಲ್ಲ ಅದ್ರಲ್ಲಿ ಹುಡುಕ್ತಾ ಇರ್ತಾಳೆ. ಬಟ್ ಇವಳೆಲ್ಲ ಇದೆಲ್ಲ ಮಾಡ್ತಾ ಇರೋದನ್ನ ಆ ಪಿಲ್ಡ್ ಕೂಡ ಹಿಂದೆನೆ ಬಂತ ನೋಡ್ಕೊಂಡೇ ಬರ್ತಾ ಇರ್ತಾನೆ. ಅಂದ್ರೆ ನಮ್ ಹೀರೋನು ಎಲ್ಲಾನು ಫಾಲೋ ಮಾಡ್ತಾ ಇರ್ತಾನೆ. ಆಮೇಲೆ ಆ ಗಾಂಜೆ ಒಬ್ಬ ಜೊತೆ ಹಿಡ್ಕೊಂಡಿದ್ರಲ್ಲ ಪೊಲೀಸ್ನವರು, ಅವನ್ನ ರಿಲೀಸ್ ಮಾಡಿದ್ರಲ್ಲ, ಅವನು ಕರೆಕ್ಟ್ ಆಗಿ ಹೋಗ್ಬಿಟ್ಟು ಗಾಂಜೆನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿದಾಗ ಈ ವಿಷಯ ಅವನಿಗೆ ಗೊತ್ತಾದ್ಮೇಲೆ ಸರಿ ಒಬ್ಬ ಹೆಂಗೋ ಕಂಡಿಡ್ಬಿಟ್ರಲ್ಲ ಅಂತ ಅನ್ಕೊಂತಾ ಇರ್ಬೇಕಾರೆ ಸಡನ್ ಆಗಿ ಅವನು ಏನೋ ಕೈ ಸಿಂಬಲ್ ತೋರಿಸ್ಬಿಟ್ಟು ಹೀರೋಯಿನ್ ಕೈ ತೋರಿಸ್ತಾನೆ. ನೋಡಿದ್ರೆ ಅವನೇ ಒಂದು ಟ್ರ್ಯಾಪ್ ಕ್ರಿಯೇಟ್ ಮಾಡಿರ್ತಾನೆ ಇಲ್ಲಿ ಹೀರೋಯಿನ್ ನ ಹಿಡಿಯಕ್ಕೋಸ್ಕರ. ಪಾಪ ಇವನ್ ಜೊತೆ ನಮ್ ಹೀರೋನು ಬಂದ್ಬಿಟ್ಟು ಅವನು ತಗೊಳಕೊಂಡ್ಬಿಡ್ತಾನೆ. ಅಲ್ಲಿರೋರೆಲ್ಲ ಎಲ್ಲ ಅಟಾಡಿಸ್ತಾ ಇರ್ತಾರೆ ಹೊಡಿಯಕ್ಕೆ. ಆ ಟೈಮ್ ಇವ್ರಿಬ್ರು ಸಖತ್ತಾಗೆಲ್ಲ ಫೈಟ್ ಮಾಡ್ತಾರೆ. ಆಮೇಲೆ ಅವನು ಗಾಂಗ್ಜೆ ಏನ್ ಮಾಡ್ತಾನೆ, ಇವ್ರೆಲ್ಲ ಫೈಟ್ ಮಾಡ್ತಾ ಇರ್ತಾರೆ, ಬಟ್ ಆದ್ರೆ ತುಂಬಾ ಜನ ಇರೋದ್ರಿಂದ ಇವ್ರಿಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ. ಆಗ ಗ್ಯಾಂಗ್ಜೆ ಬಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟು, ನೋಡಿಲಿ ನನ್ ಮುಖ ನೋಡು, ನನ್ ಮುಖದಲ್ಲಿ ಇದೆಯಲ್ಲ ಈ ಮಚ್ಚೆ, ಈ ಕರೆ, ನಿನ್ನಿಂದನೇ ನನಗೆ ಈ ಮಚ್ಚೆ ಬಂದಿದ್ದು. ಅವನೇನು ನೀನೆಲ್ಲ ಒಂದ್ ಆಳು ಅಂತ ಅನ್ಬಿಟ್ಟು ನಾನ್ ನಿನ್ ರೇಪ್ ಮಾಡಕ್ ಬಂದೆ ಅಂತ ಅನ್ಬಿಟ್ಟು ನನ್ ಮುಖದಲ್ಲಿ ಈ ತರ ಒಂದು ಕೋಡ್ ಹಾಕ್ಬಿಟ್ಟ. ಇದು ನನ್ ಜೀವನ ಪೂರ್ತಿ ಹೋಗಲ್ಲ, ನನ್ನ ಮುಖನೇ ಎಕ್ಕಡಿಸ್ಬಿಡ್ತು. ಅದರಿಂದ ನಿನ್ನ ಸಾಯಿಸ್ಬಿಟ್ಟು ಅವನಿಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಇಲ್ಲ ಬೇಡ ಅವನ್ನೇ ಇಲ್ಲಿ ಕರೆಸ್ತೀನಿ ಅಂತ ಅನ್ಬಿಟ್ಟು ಈ ಕಡೆ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಈ ಗ್ಯಾಂಗ್ಸ್ಟರ್ ಒಂದು ರೆಸ್ಟೋರೆಂಟ್ ಏನೋ ಕೂತಿದ್ರೇನು, ಆಲ್ರೆಡಿ ಎಲ್ಲಾರು ಫುಲ್ ಅಟ್ಯಾಕ್ ಮಾಡಕ್ ಬರ್ತಾ ಇರ್ತಾರೆ. ಇವ್ರ ಜೊತೆ ಯಾರು ಇರಲ್ಲ. ಅಟ್ಯಾಕ್ ಮಾಡೋದ್ ನೋಡಿದ್ರೆ ಅಯ್ಯೋ
ಈ ಗ್ಯಾಂಗ್ಸ್ಟರ್ ಏನೋ ಆಗ್ಬಿಡುತ್ತೆ ಅಂತ ನಾವ್ ಅನ್ಕೊಂಡ್ರೆ ಇಲ್ಲ ಆತರ ಆಗಲ್ಲ. ಗ್ಯಾಂಗ್ಸ್ಟರ್ ಅಂತೂ ಸೂಪರ್ ಫೈಟ್ ಮಾಡ್ತಾರೆ. ಒಂದ್ ಚಿಕ್ಕ ಕತ್ತಿ ಇಟ್ಕೊಂಡು ಏನು ಪಚಕ ಅಂತ ಎಲ್ಲಾರನ್ನು ಸಾಯಿಸ್ತಾ ಇರ್ತಾರೆ ಈಸಿಯಾಗಿ. ಆಮೇಲೆ ಎಲ್ಲ ಆದ್ಮೇಲೆ ಒಂದ್ ಫೋಟೋ ನೋಡಿದ್ರೆ ಅಲ್ಲಿ ಹೀರೋಯಿನ್ ಫೋಟೋನು ID ಕಾರ್ಡ್ ಹಾಕಿ ಕಳ್ಸಿರ್ತಾನೆ. ಇದನ್ನ ನೋಡಿದ್ರೆ ಹೀರೋಯಿನ್ ನ ಕಾಪಾಡ್ಲೇಬೇಕು, ಅವ್ನ್ ಸರಿ ಇಲ್ಲ, ಅವ್ನು ಏನ್ ಮಾಡ್ಬಿಡ್ತಾನೆ ಗೊತ್ತಾಗಲ್ಲ ಅಂದ್ಬಿಟ್ಟು ಹೀರೋಯಿನ್ ಕಾಪಾಡಕ್ಕೋಸ್ಕರ ಬರ್ತಾ ಇರ್ತಾನೆ ಕಾರಲ್ಲಿ ಸ್ಪೀಡ್ ಆಗಿ ಗ್ಯಾಂಗ್ಸ್ಟರ್. ಅವಾಗ ಈ ಕಡೆ ಹೀರೋನು ಇಬ್ಬರನ್ನು ಒಂದ್ ಕಾರ್ ಒಳಗೆ ಹಾಕ್ಬಿಟ್ಟು ಒಂದು ಮಿಷಿನ್ ಬರ್ತಲ್ಲ ಕಾರ್ನ ಕ್ರಶ್ ಮಾಡೋದು, ಅದ್ರೊಳಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅಂದ್ರೆ ಕ್ರಶ್ ಮಾಡೇ ಇಬ್ಬರನ್ನು ಸಾಯಿಸ್ಬಿಡೋಣ ಅಂತ. ಇನ್ನೇನೋ ಹೋಗ್ಬೇಕು, ಇವರಿಬ್ರು ಪ್ರೆಷರ್ ಜಾಸ್ತಿ ಆಗ್ತಾ ಇನ್ನೇನು ಇಬ್ರು ಸಾಯ್ಬೇಕು. ಅಷ್ಟರಲ್ಲಿ ಗ್ಯಾಂಗ್ಸ್ಟರ್ ಬಂದ್ಬಿಟ್ಟು ಆ ಮಿಷಿನ್ದು ಆಪರೇಟಿವ್ ಸಿಸ್ಟಮ್ ಇದೆಯಲ್ಲ ಅದಕ್ಕೆ ಗಾಡಿ ತಗೊಂಡು ಬಂದ್ ಗುದ್ಬಿಡ್ತಾರೆ ಫೋರ್ಸ್ ಆಗಿ. ಆ ಗುದ್ದಿದ್ರಿಂದ ಅದು ಮಿಷಿನ್ ನಿಂತೋಗ್ಬಿಡುತ್ತೆ. ಅವ್ ಮತ್ತೆ ಅದು ಮಿಷಿನ್ ನಿಂತೋಗಿದ್ದು ಇದ್ದಕ್ಕಿದ್ದಾಗ ಮತ್ತೆ ಸ್ಟಾರ್ಟ್ ಆಗ್ತಿರುತ್ತೆ. ಅಷ್ಟರಲ್ಲಿ ನಮ್ ಹೀರೋಯಿನ್ ಈಚೆ ಬಂದ್ಬಿಡ್ತಾಳೆ. ಬಟ್ ಇವಳಿಗೆ ಏನ್ ಮಾಡೋದು ಗೊತ್ತಾಗ್ತಿರಲ್ಲ. ಆಗ ಅಲ್ಲಿ ಯಾವ್ದೋ ವೈರ್ಗಳು ಇರ್ತವೆ, ಅದನ್ನ ಎಳೆದ್ ಬಿಟ್ಬಿಡ್ತಾಳೆ. ಅವಾಗ ಸ್ವಲ್ಪ ಗಾಡಿ ನಿಂತೋಗ್ಬಿಡುತ್ತೆ. ಅಷ್ಟರಲ್ಲಿ ಪೊಲೀಸ್ ಆಫೀಸರ್ ಎಲ್ಲ ಜೊತೆಲಿರೋರೆಲ್ಲ ಬಂದ್ಬಿಡ್ತಾರೆ. ಆಗ ಬಂದಾಗ ಹೆಂಗೋ ಇವ್ರನ್ನ ಕಾಪಾಡ್ಬಿಡ್ತಾರೆ. ಬಟ್ ಆ ಟೈಮ್ಲಿ ಇಲ್ಲಿರೋರೆಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ. ಅದ್ರ ಜೊತೆ ಗ್ಯಾಂಗ್ಸ್ಟರ್ ಕೂಡ ಎಸ್ಕೇಪ್ ಆಗ್ಬಿಡ್ತಾನೆ. ಯಾಕೆಂದ್ರೆ ಪೊಲೀಸ್ ಅವ್ರು ತಗೊಳಕೊಂಡ್ರೆ ಅವ್ರಂತೂ ಸುಮ್ನೆ ಬಿಡಲ್ಲ. ಹೀರೋ ಮೇಲೆ ಆಲ್ಮೋಸ್ಟ್ ಡೌಟ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ. ಆಮೇಲೆ ಈ ಕಡೆ ಹೀರೋ ಏನ್ ಮಾಡ್ತಾನೆ, ಹಾಸ್ಪಿಟಲ್ ಕೂತಿರ್ತಾನೆ. ಹೀರೋಯಿನ್ ಸ್ವಲ್ಪ ಏನೋ ಕಾನ್ಸಿಯಸ್ ಇರಲ್ಲ. ಆಗ ಎಲ್ಲಾರು ಬಂದ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ್ ಹೀರೋ ಹೇಳ್ತಾನೆ, ಈಗ ಗ್ಯಾಂಗ್ಸ್ಟರ್ ಅಷ್ಟೊಂದು ಮುಖ್ಯ ಅಲ್ಲ ಅಂತ ಅನ್ಸುತ್ತೆ. ಈಗ ಮೇನ್ ಆಗಿ ಮುಖ್ಯ ಇರೋದು ಆ ಗಾಂಜಾನೇ ಮುಖ್ಯ ಆಗಿರೋದು. ಅವನ್ನ ನಾವು ಫಸ್ಟ್ ಹಿಡಿಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಈ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವ್ಳು ಸ್ವಲ್ಪ ಹಂಗೆ ಅನ್ಕಾನ್ಶಿಯಸ್ ತರ ಇರ್ತಾಳೆ. ಇಲ್ಲಿ ಊಜಿನ್ ಏನ್ ಮಾಡ್ತಾನೆ ಅಂದ್ರೆ, ಹೀರೋಯಿನ್ಗೆ ಯಾವಾಗ್ಲಾರು ಪ್ರಾಬ್ಲಮ್ ಬಂದೇ ಬರುತ್ತೆ, ಇವನು ಬಂದು ಇವನ್ನ ಸಾಯಿಸ್ಬಿಡ್ತಾನೆ ಅಂತ ಅನ್ಬಿಟ್ಟು ಅವಳ ಬೇರೆ ಕಂಟ್ರಿ ಕಳ್ಸಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಯಿನ್ ಅದಕ್ಕೆ ಒಪ್ತಾ ಇರಲ್ಲ. ಯಾಕೆಂದ್ರೆ ನಮ್ಮ ಅಪ್ಪನ್ ಸಾಯಿಸ್ತವನ್ ಯಾರು ಅಂತ ತಿಳಿಗಳ್ದೆ ಅವನನ್ನ ಸಾಯಿಸ್ತೆ ನಾ ಅಂತೂ ಈ ದೇಶ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಈ ಕಡೆ ತೋರಿಸ್ತಾರೆ. ಈ ಕಡೆ ಈ ಗಾಂಜಿ ಏನೋ ಒಂದ್ ಪ್ಲಾನ್ ಮಾಡ್ತಾನೆ. ಏನಂದ್ರೆ ಈ ಪೊಲೀಸ್ ಆಫೀಸರ್ ಹೆಡ್ ಫೋನ್ ಮಾಡ್ಬಿಟ್ಟು, ನಿಮ್ಗೆ ಊಜಿನ್ ತಾನೇ ಬೇಕು, ನಾನು ಅವ್ನ ಹಿಡಿಯಕ್ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ನೀವ್ ಏನ್ ಮಾಡ್ಬೇಕು ಅಂದ್ರೆ ನೀವು ನನ್ನ ಹಂಗೆ ಬಿಟ್ಬಿಡ್ಬೇಕು. ನೀವು ನನ್ನ ಹಂಗೆ ಬಿಟ್ಬಿಟ್ರೆ ನಾನು ಅವ್ನ ಹಿಡಿಯಕ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ. ಆವಾಗ ಅದಲ್ದೆ ಶಾಕಿಂಗ್ ಆಗಿರೋ ವಿಷಯ ಏನಂದ್ರೆ ಈ ಹೆಡ್ ಕೂಡ ಸರಿ ಅಂತ ಹೇಳ್ಬಿಡ್ತಾನೆ. ಆವಾಗ ಏನ್ ಮಾಡ್ತಾನೆ, ಈ ಊಜಿನ್ ಫೋನ್ ಮಾಡ್ಬಿಟ್ಟು, ನಾ ಇಲ್ಲೇ ಇದ್ದೀನಿ, ನಿನ್ಗೆ ಒಂದ್ ಕೈ ನೋಡ್ಬಿಡ್ತೀನಿ ಬಂದ್ಬಿಡು ಅಂತ ಎದುರಿಸ್ತಾನೆ. ಆ ಊಜಿನ್ ಸುಮ್ನೆ ಇರ್ತಾನೆ. ಅವ್ರ ಜೊತೆಲಿರೋರ್ನೆಲ್ಲ ಕರ್ಕೊಂಡ್ ಗಾಡಿ ತಗೊಂಡ್ ಹೋಗ್ತಾ ಇರ್ತಾನೆ ಅವನ್ನ ಸಾಯ್ಸಕ್ಕೆ ಅಂತ. ಆಮೇಲೆ ಇವರಿಬ್ರು ಬಂದ್ರು ಇಲ್ಲಿ ಈ ಗಾಂಜೆ ಗ್ಯಾಂಗ್ ಇದೆಯಲ್ಲ, ಇದೊಂಥರ ಅಕ್ಕಿ ಪಿಕ್ಕಿ ಗ್ಯಾಂಗ್ ತರ. ಇವ್ರಿಗೆ ಫೈಟಿಂಗ್ ಬರಲ್ಲ, ಸುಮ್ನೆ ತದ್ವಾ ಹೊಡಿತಾರಷ್ಟೇ. ಆದ್ರೆ ಇಲ್ಲಿ ಸ್ಕಿಲ್ ಇರೋದು ಊಜಿನ್ ಗ್ಯಾಂಗ್ಗೆ. ಊಜಿನ್ಗೆ ತುಂಬಾ ಫೈಟಿಂಗ್ ತುಂಬಾ ಸ್ಕಿಲ್ಸ್ ಇದೆ. ಅದರಿಂದ ಅವರು ಅಷ್ಟೊಂದು ಕಂಟ್ರೋಲ್ ಮಾಡಕ್ ಆಗಲ್ಲ. ಚೆನ್ನಾಗಿ ಏಟ್ ತಿನ್ಬಿಟ್ಟು ಒಂದ್ ಸ್ಟೇಜ್ ಏನಾಗುತ್ತೆ, ಆ ಗಾಂಜೆ ಓಡೋಗೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಓಡೋಗ್ತಾ ಒಂದ್ ಟೈಮ್ಲಿ ಇಬ್ರು ಚೆನ್ನಾಗಿ ಫೈಟ್ ಆಡ್ತಾ ಇರ್ತಾರೆ. ಬಟ್ ಆದ್ರೆ ಇಬ್ರಿಗೂ ಚೆನ್ನಾಗಿ ಏಟ್ ಆಗಿರುತ್ತೆ. ಒಂದ್ ಸ್ಟೇಜ್ಲಿ ಊಜಿನ್ಗೆ ತುಂಬಾ ಏಟ್ ಆಗ್ಬಿಟ್ಟಿರುತ್ತೆ, ಕತ್ತಿ ಏಟು. ಅದರಿಂದ ಅವಾಗ ಸ್ವಲ್ಪ ಆ ಎನರ್ಜಿನೇ ಇರಲ್ಲ ಇವನ್ಗೆ ವಾಪಸ್ ಹೊಡಿಯಕ್ಕೆ. ಆ ಟೈಮ್ಲಿ ನಮ್ ಹೀರೋಯಿನ್ ಬಂದ್ಬಿಡ್ತಾಳೆ. ಅಲ್ಲಿಗೆ ಬಂದ್ಬಿಟ್ಟು ನೀವು ಎಸ್ಕೇಪ್ ಆಗಿ ನಾನು ಇವ್ನ ನೋಡ್ಕೋತೀನಿ ಅಂತ ಅನ್ಬಿಟ್ಟು ಗನ್ ಪಾಯಿಂಟ್ ಇಟ್ಕೊಂಡ್ಬಿಡ್ತಾಳೆ. ಸರಿ ಅಂತ ಅನ್ಬಿಟ್ಟು ಹೆಂಗೋ ಮಾಡ್ಬಿಟ್ಟು ಸಖತ್ ಪರ್ದಾಡ್ಕೊಂಡು ಎಸ್ಕೇಪ್ ಆಗ್ತಾನೆ ಊಜಿನ್ನು. ಬಟ್ ಆ ಟೈಮ್ ಹೋಗ್ಬೇಕಾರೆ ಆ ಪೊಲೀಸ್ ಹೆಡ್ ಕೈಲಿ ತಗೊಹಾಕೊಂಡ್ಬಿಡ್ತಾನೆ. ಅಯ್ಯಯ್ಯೋ ತಗೊಳಕೊಂಡಲ್ಲ ಅಂತ ಅನ್ಬೇಕಾರೆ ಒಂದ್ ಸೆಕೆಂಡ್ ಅವ್ನ ಕಡೆ ಅವನು ಗಾಡಿ ತಗೊಂಡ್ಬಂದ್ಬಿಡ್ತಾನೆ. ಅದ್ರಲ್ಲಿ ಎಸ್ಕೇಪ್ ಆಗ್ಬಿಡ್ತಾನೆ ಊಜಿನು. ಈ ಕಡೆ ನೋಡಿದ್ರೆ ಇವನ್ ಗಾಂಜೆ ಇದನ್ನಲ್ಲ, ಅವನು ಹೀರೋ ಹತ್ರ ಒಂಥರ ಟ್ರಾಪ್ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಹೀರೋಯಿನ್ ಬಗ್ಗೆ ಎಲ್ಲಾ ವಿಷಯ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಾನು ಇವಳು ಯಾರು ಗೊತ್ತಾ ಅಂತ ಅಂದ್ಬಿಟ್ಟು ಇನ್ನೇನೋ ಎಲ್ಲಾ ವಿಷಯ ಹೇಳ್ಬಿಡ್ತಾನೆ ಅಂತ ಅನ್ನೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ ಏನ್ ಮಾಡ್ತಾಳೆ, ಅವಳಿಗೇನು ಮಾಡಕ್ಕಾಗಲ್ಲ, ಗನ್ ಪಾಯಿಂಟ್ ಇಟ್ಕೊಂಡಿರ್ತಾಳೆ, ಅದರಿಂದ ಶೂಟ್ ಮಾಡ್ಬಿಡ್ತಾಳೆ. ಊಜಿನ್ ಏನ್ ಮಾಡ್ತಾನೆ, ಒಂದ್ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂಥರ ಬುದ್ಧ, ಒಂಥರ ಟೆಂಪಲ್ ಅಲ್ಲ, ಒಂದು ಹಾಸ್ಪಿಟ್ಲ್ ತರನು ಅಲ್ಲ, ಆ ತರ ಇರುತ್ತೆ. ಅಂದ್ರೆ ಅವ್ರು ಆಲ್ರೆಡಿ ರಿಟೈರ್ಡ್ ಆಗಿರೋ ಒಂದು ಹಾಸ್ಪಿಟ್ಲ್ ಡಾಕ್ಟರ್ ಅಷ್ಟೇ. ಅವ್ರ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳ್ಬಿಟ್ಟು ಟ್ರೀಟ್ಮೆಂಟ್ ತಗೋತಾ ಇರ್ತಾನೆ. ಯಾಕಂದ್ರೆ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಬೇರೆ ಹಾಸ್ಪಿಟ್ಲ್ಗೆ ಹೋದ್ರೆ ಆಲ್ರೆಡಿ ಪೊಲೀಸ್ನವ್ರು ಹುಡುಕ್ತಾ ಇರ್ತಾರೆ. ಅವ್ರ ಹತ್ರ ತಗೊಳಕೊಂಡ್ಬಿಟ್ರೆ ಇವನು ಕತೆ ಮುಗಿಸ್ಬಿಡ್ತಾರೆ ಅದರಿಂದ. ಆಮೇಲೆ ಈ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ಗೆ ಆ ಗಾಂಜೆ ಏನೋ ಒಂದ್ ವಿಷಯನ ಸೆಂಡ್ ಮಾಡಿರ್ತಾನೆ. ಅವ್ನ್ ಸಾಯಕ್ಕಿಂತ ಮುಂಚೆನೆ ಕಳಿಸ್ಬಿಟ್ಟಿದ್ದಾನೆ ಆಲ್ಮೋಸ್ಟ್. ಅದೇನು ಅಂತ ತೆಗೆದ್ ನೋಡ್ತಾನೆ.
ನೋಡ್ತಾ ಇರ್ತಾಳೆ. ಏನಂತಂದ್ರೆ ಒಂದು ಫೋಟೋ ಇರುತ್ತೆ, ಆ ಫೋಟೋಲಿ ಎಷ್ಟೊಂದ್ ಜನ ಪೊಲೀಸ್ ಆಫೀಸರ್ ಇರ್ತಾರೆ, ಅದಲ್ದೆ ಅವ್ರ ಅಪ್ಪ ಕೂಡ ಇರ್ತಾರೆ ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ಹಾಕೊಂಡು. ಇದನ್ನ ನೋಡಿದ್ರೆ ಅವಳಿಗೆ ಶಾಕ್ ಆಗ್ಬಿಡುತ್ತೆ. ಅವಳಿಗೆ ಅನ್ಸುತ್ತೆ ಈ ನಮ್ಮ ಅಪ್ಪ ಗ್ಯಾಂಗ್ಸ್ಟರ್ ಹಾಕಿನ್ ಮುಂಚೆ ಪೊಲೀಸ್ ಆಗಿದ್ರೇನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಈ ಊಜಿನ್ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಎಲ್ಲಿದ್ಯಾ ಅಂತ ಅಂದಾಗ ನಾನ್ ನಿನ್ನ ಹತ್ರ ಬರಕ್ಕಾಗಲ್ಲ, ನೀನೇ ನನ್ನ ಹತ್ರ ಬಾ ಅಂತ ಅಂದ್ಬಿಟ್ಟು ಕರಿತಾನೆ. ಆಗ ಇವಳು ಯಾರಿಗೂ ಗೊತ್ತಿಲ್ಲದೆ ಹೋಗ್ಬಿಟ್ಟು ಮೀಟ್ ಮಾಡ್ತಾಳೆ. ಅಲ್ಲಿ ಹೋದಾಗ ಈ ಫೋಟೋನು ತಗೊಂಡೋಗ್ಬಿಟ್ಟು ತೋರಿಸಿದಾಗ ನೀವ್ ಯಾಕೆ ಇದನ್ನ ಹೇಳಿಲ್ಲ, ನಮ್ಮ ಅಪ್ಪ ಪೊಲೀಸ್ ಆಫೀಸರ್ ಆಗಿದ್ರ ಅಂದಾಗ ಅವ ಇವಾಗ್ಲೇ ಎಲ್ಲಾ ವಿಷಯ ಹೇಳ್ಬಿಡ್ತಾನೆ. ಏನಂತಂದ್ರೆ ಆಲ್ರೆಡಿ ಇವ್ರಿಗೆ ಒಂದ್ ಪೊಲೀಸ್ ಆಫೀಸರ್ ಆಗಿ ಇವ್ರ ಹತ್ರ ಸ್ಪೈ ಕೆಲಸ ಮಾಡಕ್ಕೆ, ಅಂದ್ರೆ ಇವ್ರನ್ನ ಅವ್ರ ಜೊತೆಲೆ ಇರಂಗೆ ಒಂದು ಕೆಲಸ ಮಾಡಕ್ಕೆ ಕಳ್ಸಿರ್ತಾರೆ. ಬಟ್ ಆದ್ರೆ ಅವ್ರ ಅಪ್ಪ ಇವ್ರ ಫ್ರೆಂಡ್ಶಿಪ್ ಇಂದ ಇಬ್ರು ಫ್ರೆಂಡ್ ಆಗ್ಬಿಟ್ಟಿರ್ತಾರೆ. ಅದರಿಂದ ಒಂದ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಗ್ಯಾಂಗ್ಸ್ಟರ್ ಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಈ ವಿಷಯ ಪೊಲೀಸ್ ಹೆಡ್ ಗೊತ್ತಾಗ್ಬಿಟ್ಟು ಕೋಪ ಬಂದ್ಬಿಟ್ಟು ಇವ್ರನ್ನ ಹೆಂಗೋ ಕೊಲೆ ಮಾಡಿಸ್ಬಿಟ್ಟಿರ್ತಾನೆ. ಈ ವಿಷಯ ಹೇಳಿದ್ದೆ ಹೀರೋಯಿನ್ಗೆ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೆ, ಅವ್ರ ಅಪ್ಪನ್ನ ಸಾಯಿಸ್ತವ್ರ ಯಾರು ಅಂತ. ಅದಕ್ಕೆ ತುಂಬಾ ಕೋಪ ಬಂದ್ಬಿಡುತ್ತೆ ಹೀರೋಯಿನ್ಗೆ. ನಮ್ಮ ಅಪ್ಪನ್ನ ಸಾಯಿಸ್ಬಿಡೋದಲ್ದೆ ನಾನು ಅವನ್ ಮಾತ್ ಕಟ್ಕೊಂಡು ಅವನ್ ಜೊತೆ ಕೆಲಸ ಮಾಡ್ತಿದ್ದೀನಲ್ಲ ಅಂತ ಅನ್ಬಿಟ್ಟು ಸಖತ್ ಕೋಪ ಬಂದ್ಬಿಟ್ಟು ಅವತ್ತೇ ನೈಟೇ ಫುಲ್ ಅವಳ ಬಟ್ಟೆ ಎಲ್ಲ ಒಂಥರ ಬ್ಲಾಕ್ ಆಗಿ ಕೋಟ್ ಹಾಕೊಂಡು ಟೋಪಿ ಎಲ್ಲ ಕವರ್ ಮಾಡ್ಕೊಂಡು ಅವನ್ನ ಸಾಯ್ಸಕ್ ಹೋಗ್ತಾಳೆ. ಇವಳು ಸಾಯ್ಸಕ್ಕೆ ಅಂತ ಹೋಗಿದ್ರೆ ಈ ಡಿಲ್ಡೋ ಆಲ್ರೆಡಿ ಇವ್ರಿಬ್ರು ಚೆನ್ನಾಗಿ ಡ್ರಿಂಕ್ ಮಾಡ್ಬಿಟ್ಟಿರ್ತಾರೆ. ಅದರಿಂದ ಆ ಆಫೀಸರ್ನ ಮನೆಗ್ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಇವ್ನ್ ಒಳಗ್ ಹೋಗಕ್ಕೂ ಯಾರೋ ಒಬ್ಬ ಹಿಂದೆಯಿಂದ ಬಂದ್ಬಿಟ್ಟು ಮುಂದೆಯಿಂದ ಬಂದು ಚೆನ್ನಾಗಿ ಚುಚ್ಬಿಡ್ತಾನೆ ಚಾಕುಲಿ. ಯಾರು ಅಂತಾನೆ ಗೊತ್ತಾಗಲ್ಲ. ಅವ್ನ್ ಚುಚ್ಬಿಟ್ಟು ಹೋದ್ಮೇಲೆ ಅವಾಗ ಹೀರೋಯಿನ್ ಅಲ್ಲಿಗ್ ಬರ್ತಾಳೆ ಚಾಕು ತಗೊಂಡು. ಬಟ್ ಹೀರೋಯಿನ್ ಶಾಕ್ ಆಗ್ಬಿಡುತ್ತೆ, ಯಾಕಂದ್ರೆ ಅವ್ನ ಆಲ್ರೆಡಿ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರೋದ್ ನೋಡ್ಬಿಟ್ಟು ಒಳಗೆ ನಂಬಕ್ ಆಗ್ತಿರಲ್ಲ. ಬಟ್ ಆದ್ರೆ ಆ ಹೆಡ್ ಫೇಸ್ ನೋಡಿರಲ್ಲ ಯಾರು ಚುತ್ತೋರು ಅವ್ರನ್ನ ಅಂತ. ಅದರಿಂದ ನೋಡಿದಾಗ ಹೀರೋಯಿನ್ ಇರ್ಬೇಕು ಅಂದ್ಬಿಟ್ಟು ಅವ್ರ ಕೈಲಿ ಇದ್ದಿದ್ ಗನ್ಲಿ ಶೂಟ್ ಮಾಡ್ಬಿಡ್ತಾರೆ. ಹೀರೋಯಿನ್ ಕೈಗೆ ಬಿದ್ಬಿಡುತ್ತೆ ಬುಲೆಟ್. ಇಲ್ಲಿ ಡಿಲ್ಡೋ ಸ್ವಲ್ಪ ದೂರನೇ ಹೋಗಿರ್ತಾನೆ. ಆ ಗನ್ ಶೂಟ್ ಕೇಳಿದ್ದೆ, ಅಯ್ಯೋ ಇದೇನ್ ಗನ್ ಶೂಟ್ ಎಲ್ಲ ನಡೀತಿದೆ ಅಂತ ಅನ್ಬಿಟ್ಟು ವಾಪಸ್ ಬರ್ತಾನೆ ನೋಡಕ್ಕೆ. ಅವಳು ಸಖತ್ ಕೋಪ ಬರ್ತಾ ಇರೋದ್ ನೋಡ್ಬಿಟ್ಟು ಹಿಂಗೆ ಹೊಡಿಯಕ್ ಹೋಗ್ತಾಳೆ ಕತ್ತಲ್ಲೆಲ್ಲ ಚಾಕು ಇಟ್ಬಿಟ್ಟು. ಆಗ ನೀನು ಯಾಕೆ ಇದೆಲ್ಲ ಮಾಡ್ತಾ ಇದೀಯ ಅಂದಾಗ ನಾ ಯಾರಂತ ಗೊತ್ತಿಲ್ವಾ, ಅವ್ರ ಅಪ್ಪನ ಹೆಸರು ಹೇಳ್ದಾಗ ಓ ನೀನ್ ಅವಳ ಮಗಳ, ನೀ ಯಾಕೆ ನನ್ಗೆ ಮೊದ್ಲೇ ಹೇಳಲಿಲ್ಲ ಅಂತ ಡಾನ್ ಹೇಳ್ತಾರೆ. ಯಾಕೆಂದ್ರೆ ಅವಾಗ ನಮ್ಮ ಹೀರೋಯಿನ್ ಯಾಕೆ ಅದ್ ವಿಷಯ ತಿಳ್ಕೊಂಡು ನನ್ನ ಸಾಯ್ಸಕ ಅಂದಾಗ ನಾ ಯಾಕೆ ಸಾಯಿಸ್ತೆ, ನಾ ಯಾಕೆ ನಿನ್ನ ಸಾಯಿಸ್ಲಿ, ಅವ್ನ್ ಯಾಕೆ ಸಾಯಿಸ್ಲಿ, ಅವ್ನ್ ನನ್ ಬೆಸ್ಟ್ ಫ್ರೆಂಡ್ ಗೊತ್ತಾ ನಿನ್ಗೆ ಅಂದಾಗ ಏನೋ ಬೆಸ್ಟ್ ಫ್ರೆಂಡಾ ಅಂತ ಅನ್ಬಿಟ್ಟು ಇನ್ನೇನು ಹೇಳಕ್ ಬರ್ತಾರೆ. ಬಟ್ ಆಗಲ್ಲ. ಅವ್ರ ಹತ್ರ ಒಂದು ಲೆಟರ್ ಇರುತ್ತೆ, ಆ ಲೆಟರ್ನ ಅವ್ರ ಕೈ ಕೊಟ್ಬಿಟ್ಟು ಸತ್ತೋಗ್ಬಿಡ್ತಾರೆ. ಆಗ ನಮ್ ಹೀರೋಯಿನ್ ಏನ್ ಮಾಡ್ತಾಳೆ, ಅದನ್ನ ಎತ್ಕೊಂಡು ಇಲ್ಲಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾಳೆ. ಆ ಟೈಮ್ಗೆ ಡಿಲ್ಡೋನು ಬರ್ತಾನೆ. ಬಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ಬಿಡ್ತಾನೆ. ನಮ್ ಹೆಡ್ನ ಸಾಯಿಸ್ಬಿಟ್ಟು ಹೋದ್ರೆ ಯಾರು ಅಂತ ಗೊತ್ತಾಗದೆ ಅವನು ಒಂಥರ ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಆಮೇಲೆ ಆ ಲೆಟರ್ ಓದಿದಾಗ ಎಲ್ಲಾ ವಿಷಯ ಹೀರೋಯಿನ್ ಗೊತ್ತಾಗುತ್ತೆ. ಏನಂತಂದ್ರೆ ಆಲ್ರೆಡಿ ಈ ಹೀರೋಯಿನ್ ಅಪ್ಪನು ಆಮೇಲೆ ಇವರು ಹೆಡ್ ಇದೆಲ್ಲ ಪೊಲೀಸ್ ಆಫೀಸರ್ ಹೆಡ್, ಅವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್. ಇವರಿಬ್ರು ಫ್ರೆಂಡ್ ಆಗಿದಾಗ ಈ ಗ್ಯಾಂಗ್ಸ್ಟರ್ ಆಗಿರೋ ಊಜಿನ್ ಇವನ್ನ ಹಿಡಿಲೇಬೇಕು ಅಂತ ಒಂದು ಡಿಸಿಷನ್ ತಗೊಂತಾರೆ. ಅದರಿಂದ ಒಂದು ಪ್ಲಾನ್ ಮಾಡ್ಬಿಟ್ಟು ಈ ಗ್ಯಾಂಗ್ಸ್ಟರ್ ಊಜಿನ್ ಹತ್ರ ಇಬ್ರು ಫ್ರೆಂಡ್ ಆಗಂಗೆ ಇವ್ರ ಅಪ್ಪ ಹೋಗ್ಬಿಟ್ಟು ಫ್ರೆಂಡ್ ಆಗ್ತಾರೆ. ಫ್ರೆಂಡ್ ಆಗೋದಲ್ದೆ ಚೆನ್ನಾಗಿ ಮಾತಾಡ್ಕೊಂಡು ಸ್ವಲ್ಪ ಕ್ಲೋಸ್ ಆಗ್ತಾ ಇರ್ತಾರೆ. ಆಗ ಒಂದ್ ಟೈಮ್ ಊಜಿನ್ ತುಂಬಾ ಚೆನ್ನಾಗಿ ನಂಬಿಟ್ಟಿರ್ತಾನೆ. ಒಂದ್ ಸ್ಟೇಜ್ ಏನಾಗುತ್ತೆ, ಒಂದು ಲೈಟರ್ ನ ಗಿಫ್ಟ್ ಮಾಡಿರ್ತಾರೆ ಹೀರೋಯಿನ್ ಅಪ್ಪ. ಅದರಲ್ಲಿ ಒಳಗಡೆ ಒಂದು ಟ್ರ್ಯಾಕಿಂಗ್ ಡಿವೈಸ್ ಇರೋದು ಅವನು ಗೆಸ್ ಮಾಡ್ಬಿಡ್ತಾನೆ. ಅವಾಗ ಅವನ್ಗೆ ಗೊತ್ತಾಗ್ಬಿಡುತ್ತೆ ಇದೊಂದು ಪೊಲೀಸ್ ನಾಯಿ ನನ್ನ ಹಿಡಿಯಕ್ ಬಂದಿದೆ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಹೀರೋಯಿನ್ ಅಪ್ಪನ್ನು ಸಾಯಿಸ್ಬಿಟ್ಟಿರ್ತಾನೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಹೀರೋಯಿನ್ಗೆ ತಲೆನೇ ಸಿಡ್ದೋದಂಗ ಆಗ್ಬಿಡುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಯಾರು ಅವನು ಅವ್ರ ಅಪ್ಪನ ಸಾಯಿಸ್ತವನು ಎಲ್ಪ್ ಕೇಳ್ಕೊಂಡು ಹೋದ್ಲು, ಅವನೇ ಅವ್ರ ಅಪ್ಪನ ಸಾಯಿಸಿರ್ತಾನೆ. ಲಿಟ್ರಲಿ ಈ ಸೀನ್ಲಿ ಎಲ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಇವನೇ ಸಾಯಿಸಿರ್ತಾನೆ ಅಂತ. ಸ್ಟಾರ್ಟಿಂಗ್ ಇಂದ ತುಂಬಾ ಒಳ್ಳೆಯವನಾಗಿ ಆಕ್ಟ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಅವ್ನು ಒಳ್ಳೆಯವನಲ್ಲ, ತುಂಬಾ ಕೊಲೆಗಳು ಮಾಡೋನ್, ಅವನೇನ್ ಒಳ್ಳೆಯವನ್ ಆಗಕ್ ಸಾಧ್ಯನೇ ಇಲ್ಲ. ಆದ್ರೆ ಅವ್ರ ಅಪ್ಪನ ಕೊಲೆ ಮಾಡ್ದವನ್ ತಾನಲ್ಲ ಅಂತ ತೋರ್ಸ್ಕೊಂಡು ನಮ್ ಹೀರೋಯಿನ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರ್ತಾನೆ ಎಷ್ಟೊಂದು ವಿಷಯಕ್ಕೆ. ಅವಾಗ ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಯಿನ್ ಸುಮ್ನೆ ಇರ್ತಾಳ. ಅವಳ ಚಾಕು ಎಲ್ಲ ರೆಡಿ ಮಾಡ್ಕೊಂತಾಳೆ. ಇವ್ ನೋಕಿ ನಾನೇ ಸಾಯಿಸ್ಬೇಕು ಅಂತ ಅನ್ಬಿಟ್ಟು ಅವಳಗ್ ರಕ್ತ ಸರಿಯಾಗಿ ಕುದೀತಾ ಇರುತ್ತೆ. ಆ ಟೈಮ್ಲಿ ಈ ಕಡೆ ಈ ಊಜಿನ್ಗೂ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೆ. ಇವಾಗ ಅವಳನ್ನ ನನ್ನ ಸಾಯಿಸಕ್ ಬರ್ತಾಳೆ, ಅವಳು ಬರಕಿಂತ ಮುಂಚೆ ನಾನೇ ಅವಳನ್ನ ಸಾಯಿಸ್ಬೇಕು ಅಂತ ಅನ್ಬಿಟ್ಟು ಒಂದಷ್ಟು ಜನನ ಕಳ್ಸಿರ್ತಾನೆ. ಆ ಟೈಮ್ಲಿ ಹೀರೋಯಿನ್ ಇನ್ನೂ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಮುಖ ಮುಚ್ಚಿಬಿಟ್ಟು ಯಾರೋ ಹೊಡಿಯಕ್ ಬರ್ತಾರೆ. ನಮ್ ಹೀರೋಯಿನ್ ಸುಮ್ನೆ ಅಂತೂ ಅಲ್ವೇ ಇಲ್ಲ. ಅವಳ ಫೈಟಿಂಗ್ ಸ್ಕಿಲ್ ಆಲ್ಮೋಸ್ಟ್ ಅವನ್ ಲೆವೆಲ್ ಐತೆ. ಏನ್ ಸಖತ್ತಾಗಿ ಫೈಟ್ ಸೀನ್ಸ್ ಎಲ್ಲ ಸಖತ್ತಾಗಿರುತ್ತೆ ಈ ಸೀನ್ ಎಲ್ಲ. ನೀವು ಹಂಗೆ ನೋಡೋದಿದ್ರೆ ತುಂಬಾ
ಚೆನ್ನಾಗಿರುತ್ತೆ. ಈ ಫೈಟ್ ಎಲ್ಲ ಆಡ್ಬಿಟ್ಟು ಅವ್ರನ್ನ ಬಂದಿರೋರ್ನೆಲ್ಲ ಆರಾಮ್ಸೆ ಸಾಯಿಸ್ಬಿಟ್ಟು ಬರ್ತಾಳೆ. ಅಂದ್ರೆ ಸಾಯಿಸಲ್ಲ, ಸ್ವಲ್ಪ ನಾಕ್ಔಟ್ ಮಾಡ್ತಾಳೆ. ಇದ್ ಮಾಡ್ಸೋದಲ್ದೆ ಈ ಊಜಿನ್ ಏನ್ ಮಾಡ್ತಾನೆ, ಈ ಹೆಡ್ ಕೊಲೆಗೆ ನನ್ನ ಸಸ್ಪೆಕ್ಟ್ ಆಗಿ ಇದ್ ಮಾಡ್ತಾ ಇದೀರ ಅಂತ ಅನ್ಬಿಟ್ಟು ತಾನೇ ಬಂದ್ಬಿಟ್ಟು ಸರೆಂಡರ್ ಆಗ್ಬಿಡ್ತಾನೆ ಪೊಲೀಸ್ ಆಫೀಸರ್ ಹತ್ರ. ಯಾಕೆಂದ್ರೆ ಹೀರೋಯಿನ್ ಇಂದ ತಪ್ಪಿಸ್ಕೊಬೇಕು ಅಂತಾನೆ ಏನೋ. ಅವಾಗ ಅಲ್ಲಿ ಎಷ್ಟೊಂದು ಚಾಕು ಎಲ್ಲ ಇರುತ್ತಲ್ಲ, ಅದನ್ನೇ ಹೀರೋ ಯಾರ್ದು ಫಿಂಗರ್ ಪ್ರಿಂಟ್ ಇದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಇವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಏನ್ ಮಾಡ್ತಾಳೆ, ಅದನ್ನ ತೋರ್ಸ್ಬಿಟ್ಟು ಇದ ಫಿಂಗರ್ ಪ್ರಿಂಟ್ ಗೊತ್ತಾಗತ್ತೆ ಯಾರು ಮಾಡಿದ್ದು ಅಂತ ಇವನು ಊಜಿನ್ಗೆ ಎದುರ್ಸಂಗೆ ಏನೋ ಮಾತಾಡ್ತಿರ್ತಾಳೆ. ಬಟ್ ಆದ್ರೆ ಹೋಗಕ್ಕಿಂತ ಮುಂಚೆ ಅಲ್ಲಿರೋ ಪ್ರೂಫ್ ನೆಲ್ಲ ಎತ್ಕೊಂಡು ಇವಳೆ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಏನಕ್ಕೆ ಅಂದ್ರೆ ಹೀರೋಯಿನ್ ಯಾಕೆ ಈ ತರ ಮಾಡ್ತಾವಳೆ ಅಂದ್ರೆ ಅವಳಿಗೆ ಪೊಲೀಸ್ನವರು ಇವಾಗ ಶಿಕ್ಷೆ ಕೊಡೋದು ಅವ್ನಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಇವಳೆ ಅವ್ನ ಕೈಯಾರೆ ಅವನ್ನ ಸಾಯಿಸ್ಬೇಕು ಅಂತ ಆಸೆ ಪಡ್ತಾಳೆ. ಅದರಿಂದ ಈಗ ಎವಿಡೆನ್ಸ್ ಇತ್ತು ಅಂದ್ರೆ ಇವಳನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅದನ್ನ ಎತ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಈ ಕಡೆ ನಮ್ ಡಿಲ್ಡೋನು ಈ ವಿಷಯ ನೋಡ್ಬಿಡ್ತಾನೆ ಇವನ್ ಎತ್ಕೊಂಡು ಹೋಗ್ತಿರೋದು. ಅದರಿಂದ ವಾಪಸ್ ಬಂದ್ಬಿಟ್ಟು ಇವನ ಹತ್ರ ಕೇಳ್ತಾನೆ, ನನಗೆ ನಿನ್ ಮೇಲೆ ತುಂಬಾ ದಿನದಿಂದ ಡೌಟ್ ಇತ್ತು, ನೀನ್ ಅವನ್ಗೆ ಸ್ಪೈ ಕೆಲಸ ಮಾಡ್ತಾ ಇದೀಯ ಅಂತ. ನೀ ಯಾಕೆ ಹೋಗಿ ಅವನ್ಗೆಲ್ಲ ಹೆಲ್ಪ್ ಮಾಡ್ತಾ ಇದೀಯ? ಒಂದ್ ವಿಷಯ ಅರ್ಥ ಮಾಡ್ಕೊ, ಒಬ್ಬ ಫ್ರಾಡ್, ಅವ್ನ್ ಎಷ್ಟು ಕೆಟ್ಟ ಕೆಲಸ ಮಾಡಿದಾನೆ, ಅವನ್ಗೆ ನೀ ಹೆಲ್ಪ್ ಮಾಡ್ಬೇಡ ಅಂತ ಇವನ್ಗೆ ವಿಷಯ ಗೊತ್ತಿಲ್ಲದೆ ಇವನೇನೋ ಮಾತಾಡ್ತಿರ್ತಾನೆ ಹೀರೋ. ನಮ್ ಹೀರೋಯಿನ್ನು ಅವಳು ಹಿಡ್ದಿ ಚಟದಲ್ಲೇ ಇರ್ತಾಳೆ. ಇವ್ನ ಮಾತು ಕೇಳ್ದೆ ಎಸ್ಕೇಪ್ ಆಗಕ್ ಟ್ರೈ ಮಾಡಿದ್ರೆ ಇವನು ಹಂಗೆ ಹಿಂಗೆ ತಳ್ಳಾಡ್ಬಿಟ್ಟು ಒಂದ್ ಟೈಮ್ ಏನ್ ಮಾಡ್ತಾನೆ, ಅವ್ ಕೈಲಿರಿದ ಲಾಕೆಟ್ ನ ಇವನ್ ಕೈಗೂ ಅವಳ ಕೈಗೂ ಸೇರ್ಸ್ ಹಾಕ್ಬಿಡ್ತಾನೆ. ಆ ಟೈಮ್ಲಿ ಏನಾಗುತ್ತೆ, ಈ ಊಜಿನ್ ಗ್ಯಾಂಗ್ಸ್ ಎಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಯ್ಯಯ್ಯೋ ಅಂತಂದಾಗ ಇವ್ರಿಬ್ರು ಚೆನ್ನಾಗಿ ಫೈಟ್ ಮಾಡ್ತಾರೆ. ಹೆಂಗೋ ಫೈಟ್ ಮಾಡಿ ಒಂದ್ ಟೈಮ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ. ಎಸ್ಕೇಪ್ ಆದಾಗ ಮನೆಗೆ ಹೋದ್ಮೇಲೆ ಇವಳು ಎಲ್ಲಾ ವಿಷಯನೂ ಹೇಳ್ಬಿಡ್ತಾಳೆ, ಈ ತರ ಎಲ್ಲ ಮಾಡವನೆ ಅಂದಾಗ ಅವನ್ಗೂ ಅನ್ಸುತ್ತೆ ತುಂಬಾ ತಪ್ಪಾಗಿ ಮಾಡ್ಬಿಟ್ಟವನೆ, ಈ ತರ ತುಂಬಾ ತಪ್ಪು ಕೆಲಸ ಮಾಡವನೆ, ಸರಿ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೋತಾನೆ. ಒಪ್ಕೊಂಡಾಗ ಇವ್ರು ಹೀರೋಯಿನ್ಗೆ ಆಗಿರೋ ಗಾಯಕ್ಕೆಲ್ಲ ಅವನು ಔಷಧಿ ಕೊಡ್ತಾ ಇರ್ತಾನೆ. ಹಿಂಗೆ ಸ್ವಲ್ಪ ಹಂಗೆ ಒಬ್ರಿಗೊಬ್ರು ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಹೀರೋಯಿನ್ ಹತ್ರ ಇವನ್ ಎಲ್ಲಾ ವಿಷಯ ಹೇಳಿದ್ಮೇಲೆ ಮಾರನೇ ದಿನ ಹಂಗ ಹೋಗ್ತಾ ಇರ್ಬೇಕಾರೆ ಸಡನ್ ಆಗಿ ಯಾರೋ ಒಬ್ಬ ಗಾಡಿಲಿ ಪಕ್ಕದಲ್ಲಿ ಬರ್ತಾನೆ. ಬಂದ್ಬಿಟ್ಟು ಗನ್ ತಕೊಂಡು ಹೀರೋನ ಶೂಟ್ ಮಾಡ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾನೆ. ಆಲ್ರೆಡಿ ಹೀರೋಯಿನ್ ಅವನ್ನ ಸಾಯಿಸ್ಬೇಕು ಅಂತ ಒಂದು ಸ್ಟೇಜ್ ಅಲ್ಲಿ ಇರ್ತಾಳೆ. ಬಟ್ ಆದ್ರೆ ಇವನು ಕ್ರೈಮ್ ಸಸ್ಪೆಕ್ಟ್ ಆಗಿ ನೋಡೋಣ ಅವನ್ನ ಹಿಂಗೆ ಜೈಲ್ಗೆ ಹಾಕ್ಸೋಣ ಅಂತ ಏನೇನೇ ಹೇಳಿ ಒಪ್ಸಿರ್ತಾನೆ. ಬಟ್ ಆದ್ರೆ ಈ ತರ ಮಾಡಿದ್ಮೇಲೆ ಅವಳು ಸುಮ್ನಿರ್ತಾಳ. ಅವಾಗ್ಲೇ ಎದ್ದೋಗ್ತಿರ್ತಾಳೆ ಅವನ್ನ ಸಾಯ್ಸಕ್ಕೆ. ಅವ್ನ್ ಕತ್ತಿ ತಗೊಂಡ್ ಹೋಗ್ತಾ ಇರ್ತಾಳೆ. ಹೋಗ್ಬಿಟ್ಟು ಅವ್ನ್ ಇರೋ ಜಾಗಕ್ಕೆ ಹೋದಾಗ ತುಂಬಾ ಜನ ಅವನ್ ಜೊತೆಗಾರ ಇರ್ತಾರೆ. ಎಲ್ರು ಸಖತ್ ಫೈಟ್ ಮಾಡ್ತಾಳೆ. ಎಲ್ರು ಹಂಗೆ ಹೊಡೆದಾಕೊಂಡು ಹೋಗ್ತಿರ್ತಾಳೆ. ಒಳಗೋದಾಗ ಅವನು ಆರಾಮ್ಸೆ ಕೂತ್ಕೊಂಡಿರ್ತಾನೆ. ಊಜಿನ್ ನೋಡ್ಬಿಟ್ಟು, ಏನು ಈಗ ನಾನ್ ಸಾಯಿಸ್ಬೇಕು ತಾನೆ, ಗನ್ ತಕೊಂಡ್ ಶೂಟ್ ಮಾಡ್ಬಿಡು ಅಂದಾಗ, ನೀನು ಅಷ್ಟ್ ಈಸಿಯಾಗಿ ನಾನು ಸಾಯಿಸ್ಬಿಟ್ರೆ ನಾ ಇಷ್ಟು ವರ್ಷ ನಾನು ಹುಡುಕ್ತಾ ಇರೋದಕ್ಕೆ ವೇಸ್ಟ್ ಆಗ್ಬಿಡುತ್ತೆ. ನಿನ್ನ ಅಷ್ಟ್ ಈಸಿಯಾಗಿ ನಾನು ಸಾಯಿಸಲ್ಲ, ನರಳ ಹಿಂಸೆ ಕೊಟ್ಬಿಟ್ಟು ಸಾಯಿಸ್ತೀನಿ ಅಂತ ಅನ್ಬಿಟ್ಟು ಆ ಕತ್ತಿ ತಗೊಂಡ್ ಫೈಟ್ ಬರ್ತಾಳೆ. ಬಟ್ ಅದೇ ತುಂಬಾ ಏಟ್ ಹೊಡಿತಾಳೆ. ಅವನು ಏಟ್ ತಿಂತಾನೆ, ಇವನು ಏಟ್ ತಿಂತಾನೆ, ಅವಳು ಏಟ್ ತಿಂತಾಳೆ. ಬಟ್ ಆದ್ರೆ ಎಷ್ಟೇ ಏಟ್ ತಿಂದ್ರು ಊಜಿನ್ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ತಾನೆ. ಒಂದ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಅವನು ಕತ್ತಿ ತಗೊಂಡ್ ಚುಚ್ಚಾಕ್ ಬಂದಾಗ ಅದೇ ಕೈ ಹಿಡ್ಕೊಂಡು ಅವನು ಹೊಟ್ಟೆಗೆ ಚುಚ್ಚಿಸ್ಬಿಡ್ತಾಳೆ. ಚುಚ್ಚದಲ್ಲೇ ಒಂದ್ ಟೈಮ್ಲಿ ಕ್ರಿಟಿಕಲ್ ಸ್ಟೇಜ್ ಆಗ್ಬಿಡುತ್ತೆ. ಹೀರೋಯಿನ್ ಮೇಲೆ ಗನ್ ಹಿಡ್ಕೊಂಡ್ಬಿಡ್ತಾನೆ. ಇದು ತುಂಬಾ ಡೇಂಜರ್ ಆಗ್ಬಿಡ್ತು, ಅವನ್ ಜೀವಕ್ಕೆ ಅಪಾಯ ಆಗ್ಬಿಡ್ತು ಅಂತ. ಅವಾಗ ಏನ್ ಮಾಡ್ತಾಳೆ, ಸ್ವಲ್ಪ ಗಮನ ಚೇಂಜ್ ಮಾಡಿಸ್ಬಿಟ್ಟು ಕತ್ತಿ ತಗೊಂಡೋಗ ಕತ್ತಿಗೆ ಚುಚ್ಬಿಡ್ತಾಳೆ. ಚುಚ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ಆ ಜಾಗದಿಂದ ಹೋಗ್ತಾ ಇರ್ತಾಳೆ. ಒಂದ್ ಹುಡುಗಿ ಅವನ್ ಜೀವಂತ ಅವನ್ ಇರೋ ಲೈಫ್ ನೇ ಹಾಳು ಮಾಡ್ಬಿಡ್ತಾಳೆ. ಆಮೇಲೆ ಈ ಡ್ರಾಮಾ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾ ಎಷ್ಟೊಂದ್ ದಿನ ಕೇಳ್ಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಹೇಳ್ಬೇಕಾದ್ರೆ ಮರ್ತೇ ಬಿಡುತ್ತೆ. ನೀವು ಯಾವ ಊರಿಂದ ನನ್ನ ವಿಡಿಯೋಸ್ ನ ನೋಡ್ತೀರಾ ಅನ್ನೋದ ಸ್ವಲ್ಪ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ಯಾವ ಊರು ನಿಮ್ದು ಅಂತ, ಎಷ್ಟು ದೂರಕ್ಕೆಲ್ಲ ರೀಚ್ ಆಗಿದೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಅದಕ್ಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. 1000 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ತಿರದಲ್ಲಿ ಇದೀನಿ. ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡಿ, ನಂಗೆ ತುಂಬಾ ಹೆಲ್ಪ್ ಆಗುತ್ತೆ.